ತುಮಕೂರು ಜಿಲ್ಲೆಯ ಬಾಲಭವನದಲ್ಲಿ ದಿನಾಂಕ 12/3/2026 ನಡೆದ ಮಹಿಳಾ ಸಾಂತ್ವನ ಕಾರ್ಯಕ್ರಮ. ತುಮಕೂರು ಜಿಲ್ಲೆಯಲ್ಲಿ ನಡೆದ ಮಹಿಳಾ ಸಾಂತ್ವನ ಕಾರ್ಯಕ್ರಮವು ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಹಲವಾರು ಅಧಿಕಾರಿಗಳು ಹಾಗೂ ತುಮಕೂರು ಜಿಲ್ಲೆಯ ಕಮಿಷನರ್ ಆದ ಶುಭಾ ಬಿ ಹಾಗೂ ಜಿಲ್ಲೆಯ ಹಲವಾರು ಪೊಲೀಸ್ ಅಧಿಕಾರಿಗಳು, ಜಿಲ್ಲೆಯ ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಜರಾಗಿದ್ದು, ಕಾರ್ಯಕ್ರಮದಲ್ಲಿ ನೂರಾರು ನೊಂದ ಮಹಿಳೆಯರ ಸೂಕ್ತವಾದ ರೀತಿಯಲ್ಲಿ ನ್ಯಾಯ ಒದಗಿಸುವ ಸಭೆಯಾಗಿದ್ದು, ನಂಬಿ ಬಂದ ಮಹಿಳೆಯರಿಗೆ ಸ್ಥಳದಲ್ಲಿಯೇ ಸಮಸ್ಯೆಗಳನ್ನು ಬಗೆಹರಿಸಿ ನ್ಯಾಯ ಕೊಡಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ. ನಂತರ ನಡೆದ ಮಧ್ಯಾಹ್ನದ ಮಾಧ್ಯಮ ಸುದ್ದಿಗೋಷ್ಠಿ ನಡೆಸಿ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಲು ಎಲ್ಲ ಇಲಾಖೆಯವರಿಗೆ ಸೂಚಿಸಿ ಹಾಗೂ ಮುಂದಿನ ದಿನಗಳಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆಯಾದರೂ ಕೂಡ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮಹಿಳಾ ಸಭೆಯನ್ನು ನಡೆಸಿ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸೂಚಿಸಿರುತ್ತಾರೆ ಹಾಗೂ ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ಹೆಚ್ಚಿನ ರೀತಿಯಲ್ಲಿ ನ್ಯಾಯ ಒದಗಿಸುವುದಾಗಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಭರವಸೆ ನೀಡಿರುತ್ತಾರೆ. ಇವರ ಈ ಮಾತಿನಿಂದ ಹಲವಾರು ನೊಂದ ಮಹಿಳೆಯರು ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಹೆಚ್ಚಿನ ಮಟ್ಟದಲ್ಲಿ ಸಿಗುವುದಾಗಿ ನಂಬಿದ್ದಾರೆ. ಈ ಭರವಸೆಯನ್ನು ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ನಂಬಿಕೆಯನ್ನು ಉಳಿಸಿಕೊಳ್ಳುತ್ತೇವೆ ಎಂದು ಹಲವಾರು ನೊಂದ ಮಹಿಳೆಯರಿಗೆ ಸ್ಥಳದಲ್ಲೇ ಪರಿಹಾರ ಕೊಡಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ. ವರದಿ ಕ್ಯಾಮರಾಮನ್ ನರಸಿಂಹಮೂರ್ತಿ ಜೊತೆಗೆ ಮೇಘನಾ. ಎಮರ್ಜೆನ್ಸಿ ಕರ್ನಾಟಕ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಹಾರ್ಡ್ಲಿ 3-4 ಜನ ಗೊತ್ತು. ಇಡೀ ಕ್ರೌಡ್ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ಗೊತ್ತಿಲ್ಲ, ಮಹಿಳಾ ಸಹಾಯವಾಣಿ ಗೊತ್ತಿಲ್ಲ, 181 1930 ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ಗೊತ್ತಿಲ್ಲ. ಇದೇ ನನ್ನ ಸಂದೇಶ. ಯಾವತ್ತು ಹೆಣ್ಣು ಮಗಳು ತನ್ನ ಹಕ್ಕುಗಳ ಅರಿವನ್ನ ಪಡ್ಕೊಳ್ತಾಳೆ, ಅವಳಿಗಿಂತ ಸಬಲೀಕರಣರು ಈ ಭೂಮಿ ಮೇಲೆ ಯಾರು ಇಲ್ಲ. ದಟ್ ಇಸ್ ಮೈ ಮೆಸೇಜ್. ಥ್ಯಾಂಕ್ ಯು. ಮಕ್ಕಳಿರೋರು ಯಾರ್ಯಾರು ಬಂದಿದ್ದೀರಾ? ಚಿಕ್ಕ ಮಕ್ಕಳನ್ನು ಕರ್ಕೊಂಡ್ ಬಂದಿರೋರು ಯಾರ್ಯಾರು ಇದ್ದೀರಾ? ಇವ್ರು ಆದ್ಮೇಲೆ ನೀವು ಆದ್ಮೇಲೆ ಯಾರ್ಯಾರು ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದೀರಾ ಅವ್ರನ್ನೆಲ್ಲ ಅಟೆಂಡ್ ಮಾಡಿ ಕಳ್ಸಿಬಿಡೋಣ. ಫಸ್ಟ್ ಬರುವ ಮೇಲೆ ಬರುವ ಪಟ್ಪಟ್ಟೆ ಬರುವ ಸರ್. ನೆಕ್ಸ್ಟ್ ಯಾವ್ದಾರ ಕರೆದಿಲ್ಲ ನಿಲ್ಲಿಸ್ಬಿಡಿ ಸರ್. ನೆಕ್ಸ್ಟ್ ಹೇಮಲತಾ ಬಂದಿಲ್ಲ, ಕಾಂತಮ್ಮ ಆಯ್ತು, ಭಾನುಪ್ರಿಯ ಆಯ್ತು, ಪ್ರಸ್ತುತ ಗೌಡ. ಮಕ್ಕಳು ಇರೋರು ಯಾರಿದ್ದೀರಾ ಈಗ ಬಂದ್ಬಿಡಿ. ಪ್ರಸ್ತುತ ಗೌಡ, ಭೂಮಿಕಾ, ಅಂದನ್ಕೆರೆ, ಚಿಕ್ಕನಾಯಕನಹಳ್ಳಿ ಅವರು ಬಂದಿದ್ರಮ್ಮ. ಅದನ್ನು ಹೌಚ್ಕೊಂಡಿರೋದು ಅವ್ರಿಗೆ ಗೊತ್ತಾಗಬಾರ್ದು. ಅಲ್ಲೇ ಬ್ಯಾಂಗ್ಳೂರ್ ನೋಡಿ ಸ್ಟೇ ಮಾಡ್ತಾರೆ. FIR ಮಾಡಕ್ಕೆ ನಮಗೆ ಸಖತ್ತು ಇದು ಮಾಡಿದ್ದಾರೆ. ಒಂದು ನಿಮಿಷ JP ನಗರ JC DCP ತಗೊಳ್ಳಿ. ಒಂದಿನ ಸಂಪೂರ್ಣವಾಗಿ ಎಲ್ಲ ರಕ್ಷಣೆಯನ್ನು ಕೊಡಿಸ್ತೀನಿ. ನೆಕ್ಸ್ಟ್ ಒಂದು ನೀವು ಅದನ್ನು ಅಟೆಂಡ್ ಮಾಡ್ಬಿಟ್ಟು ಕಳಿಸಿ. ಮೈಕ್ ತಗೊಳ್ಳಿ. ನೆಕ್ಸ್ಟ್ ಹೇಳಿ. ನೆಕ್ಸ್ಟ್ ನಾಗಮಣಿ ಅವರು ಬಂದಿದ್ರಾ? ಮೇಲೆ ನಾಗಮಣಿ ಅವರು ಬಂದಿಲ್ಲ ಮೇಡಮ್. ನೆಕ್ಸ್ಟ್ ಹೇಮಲತಾ ಬಂದಿಲ್ಲ. ನೆಕ್ಸ್ಟ್ ಕಾಂತಮ್ಮ. ಹೆಚ್ಚಿನ ಅರಿವಿನ ಕಾರ್ಯಕ್ರಮಗಳು ನಡೀಬೇಕು. ಇನ್ನೊಂದು, ಇಷ್ಟೆಲ್ಲ ಆದ್ರೂ ಜಿಲ್ಲಾಡಳಿತದಿಂದ ಬಾಣಂತಿಯರನ್ನ ಹೊರಗಿಡೋದು ಇನ್ನೂ ಪ್ರಾಕ್ಟೀಸ್ ಅಲ್ಲಿದೆ. ಒಬ್ಬರೂ ಅಧಿಕಾರಿಗಳು ಹೋಗೋದಿಲ್ಲ. ಕಾನೂನಿದೆ. ಒಂದ್ಸಲ ಕ್ರಮ ತಗೊಂಡು ಒಬ್ಬರನ್ನ ತಗೊಂಬಂದು ಸ್ಟೇಷನ್ ಅಲ್ಲಿ ಕುಣಿಸಿದ್ರೆ ಮಾರ್ಗ ದಿನ ಎಲ್ಲರೂ ಒಳಗಿರ್ತಾರೆ. ಯಾಕೆ ಇಷ್ಟೊಂದು ಅಸಡ್ಡೆ? ನಾವು ಆಯೋಗದವ್ರು ಬಂದು ಮನವೊಲಿಸಿ ಎಲ್ಲರನ್ನು ಮನೆ ಒಳಗೆ ತಗೊಂಡೋಗ್ಬೇಕಾದ್ರೆ ಜಿಲ್ಲಾಡಳಿತ ಯಾಕೆ ಮಾಡಕ್ ಬರುವುದಿಲ್ಲ ಅದನ್ನ ಅಲ್ವಾ? ಇದು ನ್ಯಾಷನಲ್ ನ್ಯೂಸ್. ಇದು ಬಹಳ ದೊಡ್ಡ ಅವಮಾನ. ಇಷ್ಟೆಲ್ಲ ಕಾನೂನು ಇದ್ದು, ಇಷ್ಟೆಲ್ಲ ಇದ್ದು ಊರುಗಳಲ್ಲಿ ಮಹಿಳಾ ಆಯೋಗದ ವೇದಿಕೆಯ ಮೇಲೆ ಬಂದಿರುತ್ತಾಗ ನನ್ನ ವಂದನೆಗಳು. ನಾನು ಮಧುಮೂರು ದಾಸಹಳ್ಳಿ ಕೆಂಪಣ್ಣ ಅಂತ. ನಾವು ಮಧುಮೂರು ಸರ್ವೆ ನಂಬರಲ್ಲಿ ನನ್ನ ಮಕ್ಕಳಾದ ರಾಜಮ್ಮಕ್ಕೆ ಮಂಜಮ್ಮರ ಹೆಸರಿನಲ್ಲಿ ಒಂದು ಸುಮಾರು 8 ಸರ್ವೆ ನಂಬರ್ಗಳಿದ್ದಾವೆ. ಆ ಸರ್ವೆ ನಂಬರ್ಗಳನ್ನು ನನ್ನ ಮಕ್ಕಳ ಹೆಸರು ಮಾಡಿಸಿದ್ದೀನಿ ತಾಯಿ. ಅಲ್ಲಿ ಎಲ್ಲೆಲ್ಲಿ ನನ್ನ ಜಮೀನಿದ್ದು ಅಲ್ಲೆಲ್ಲ ಬಂದು ಅಟ್ಯಾಕ್ ಮಾಡೋದು. ಮತ್ತು ಒಂದು 8 ಗುಂಟೆ ಜಮೀನಲ್ಲಿ
105 ವೈದ್ಯ ಫೋನಲ್ಲಿ 8 ಮೀನು ಗ್ರಾಮ ಠಾಣದ ಮುಂದೆ ಪಾಪ ಬರುವ ಬೇಗ ಬರುವ ಹೇಳು ಜಾನ್ವರಿ 2024 ನನ್ನ ಮದುವೆ ಆಯಿತು. ಮದುವೆ ಆಗಿ 1 ವೀಕಿಂದನೂ ನನಗೆ ನನ್ನ ಗಂಡ ಮದ್ಯಪಾನ ಮಾಡೋಕ್ಕೆ, ನಾನು ಸೇವ್ಸೋಕ್ಕೆ, ಆಮೇಲೆ ಬರ್ತ್ ಕಂಟ್ರೋಲ್ ಪಿಲ್ಸ್ ಕೊಟ್ಟಿದ್ದಾರೆ ನನಗೆ. ಇದೆಲ್ಲ ನನ್ನ ಮೇಲೆ ದೌರ್ಜನ್ಯ ಆಗಿದೆ, ಮೆಂಟಲ್ ಟಾರ್ಚರ್ ಆಗಿದೆ. ಅದಾದಮೇಲೆ ನಾನು ಇದನ್ನೊಂದು ಸಹಿಸ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ಕುಂತಿ ದುಡ್ಡು ಸ್ಯಾಲ್ರಿ ಬೇಕು ನನಗೆ, ನನ್ನ ಗ್ರೋಸರೀಸ್ಗೂ ಸಹ ನಾನೇ ಪೇ ಮಾಡಬೇಕಿತ್ತು ಮೇಡಮ್. ನಮ್ಮ ಅತ್ತೆ ಮಾವ ಬಂದ್ಬಿಟ್ಟು ಒಳ ಉಡುಪು ಎಲ್ಲ ಚೆಕ್ ಮಾಡೋದು ಈ ಥರ ಎಲ್ಲ ನಡೀತಾ ಇತ್ತು. ಆಮೇಲೆ ನಾನು ಇದನ್ನ ಎಲ್ಲ ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಅಂತ ಹೇಳಿದ್ಮೇಲೆ, ಇದೇ ಥರ ಮಾಡ್ತಿದ್ರೆ ನಿನಗೆ ನಿಮ್ಮ ಮನೆಗೆ ಹೊಡೆದ್ಬಿಟ್ಟು ಪಾರ್ಸಲ್ ಮಾಡ್ತೀನಿ ನಿಮ್ಮ ಅಪ್ಪನ ಮನೆಗೆ ಅಂತ ಹೇಳಿದ್ರು. ಅದಾದ್ಮೇಲೆ ಅವ್ರ ಅಪ್ಪ ಅಮ್ಮಗೆಲ್ಲ ಹೇಳಿದ್ರು, ಅವ್ರು ಏನು ಮಾಡಿಲ್ಲ. ಎಷ್ಟು ಗಂಟೆ ಟಾರ್ಚರ್ ಮಾಡಿದ್ರು ಅಂದರೆ ನೀವು CDPO ಮೇಡಮ್ ನಮ್ದು ಅಂತ ಹೇಳ್ಬೇಕು. ಯಾಕಂದ್ರೆ ಇಲ್ಲಿ ತುಂಬಾನೇ ಬಂದಿರೋದು, ಒಂದ್ 2,000 ಜನ ಬಂದಿದ್ರು. ಅದು 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 ಒಳ್ಳೆ ಅಂದ್ರೆ ಅದು DC ಅವ್ರಿಗೆ ಇದೊಂದು ಅಲಾರಾಮ್ ಇದೆ. ಇಷ್ಟೆಲ್ಲ ಕುಂದುಕೊರತೆಗಳಿದೆ ಅಂತಂದ್ರೆ ಅವ್ರಿಗೆ ಕ್ರಮ ತಗೋಬೇಕಾಗತ್ತೆ. ಆಮೇಲೆ ನಮ್ಗೆ ಆಯೋಗಕ್ಕೆ ರಿಪೋರ್ಟ್ ಮಾಡಬೇಕು. ಅಧಿಕಾರಿಗಳಿಗೆ ಯಾಕೆ ಮಾಡಿ ಮಿಸ್ಟರ್ ಬೇಸ್ ಆಗ್ತದೆ? ಇಲ್ಲ ನನಗೆ ಈಗ ಅಧಿಕಾರಿಗಳ ಕೆಲವೊಂದು ಅಧಿಕಾರಿಗಳು ನಿರ್ಲಕ್ಷ್ಯತೆ ಮಾಡ್ತಾರಲ್ಲ, ಅದಕ್ಕೆ ನೀವೇನೇ ಉತ್ತರ ಹೇಳ್ತೀರ? ನಾನು ಉತ್ತರ ಅಲ್ಲ, ಏನು- ನಾನು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ನಿರ್ಲಕ್ಷ್ಯತೆ ಮಾಡುವಂತ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮವನ್ನ DC ಅವರು ತಗೋಬೇಕು. ಮುಂದೆ ಆತರ ಆಗ್ಬಾರ್ದು ಅಂತ ನಾನು SP ಅವ್ರಿಗೆ ಪತ್ರವನ್ನ ಬರೀತೇನೆ. ಇವತ್ತು ಬಂದಿರೋ ಅವರ ಮಗಳು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಅಲ್ದು ಬಿಟ್ಟಿದ್ದಾರೆ ಅವರು. ಲಾಸ್ಟ್ 5 months ಇವತ್ತು ಇಮಿಡಿಯೇಟ್ಲಿ ಕೊಟ್ಟಿದ್ದಾರೆ ಸ್ಟೇಷನ್ ಅಲ್ಲಿ. ವೈ ಇಸ್ ದಟ್? ಆಗ್ಬಾರ್ದು. ಪ್ರತಿಯೊಂದು ತಾಲೂಕು ಕಚೇರಿ, ಜಿಲ್ಲಾ ಕಚೇರಿ ಹೆಣ್ಣು ಮಕ್ಕಳಿಗೆ ಸ್ಪಂದಿಸಬೇಕು. ಜಿಲ್ಲಾ ಕಚೇರಿಯಲ್ಲೂ ಸಹ 3 ತಿಂಗಳಿಗೆ ಒಂದ್ಸಲ ಮಹಿಳೆಯರ ಸಭೆ ಆಗ್ಬೇಕು. ಈಗ ಹೇಗೆ ನಾವು ಮಾಡಿದೀವಿ, ಇಲ್ಲಿರೋ DC ಅವರು ಮಾಡ್ಬೇಕದನ್ನ. ಈಗ ಹೇಳಿದಾರಲ್ಲ, ಎಲ್ಲಾ ಕಡೆ ಹೋಗಿ ಮಾಡ್ತೀವಿ ಅಂತೀನೋ ಮೊನ್ನೆ ಪೇಪರಲ್ಲಿ ನೋಡಿದ್ವಿ. ಎಲ್ಲಾ ಕಡೆ ನಿಮ್ಮ DC ಅವರು ಒಂದ್ಸಲ ಮಾತಾಡಿದ್ದಾರೆ, ಎಲ್ಲಾ ಕಡೆ ಹೋಗಿ ನಾವು ಮಾಡ್ತೀವಿ ಅಂತ. ಅದು ಬಹಳ ಒಂಥರ ಒಳ್ಳೇದು. ಬಟ್ ಅವ್ರು ಇರೋದೇ ಮಾಡೋದಿಕ್ಕಲ್ವಾ? ಸಮಸ್ಯೆ ಕೇಳಿದ್ರೆ ಈ ತರ ದೂರ ಕಡಿಮೆ ಆಗುತ್ತೆ ಅಂತ ನೀವು ಹೇಳ್ತೀರಿ. ಹೌದು, ಈ ತರ ಪ್ರತಿ ತಿಂಗಳಲ್ಲಿ ಒಂದಿನ ಪ್ರತಿ ತಿಂಗಳಲ್ಲಿ ಒಂದಿನ ಮಾಡ್ಲಿ. ಯಾವ್ದಾದ್ರು ಒಂದಿನ ಅವತ್ತು ಜನ ಬರ್ತಾರೆ. ಆಯೋಗದ ಅಧ್ಯಕ್ಷೆ ಒಂದ್ಸಲ ಬರ್ಬೋದೇ ಹೊರತು ನಾವು ಪ್ರತಿ ಸಲ ಬರಕ್ಕಾಗತ್ತಾ ಹೇಳಿ? ಜಿಲ್ಲಾಡಳಿತ DC ಅವರು ತಿಂಗಳಲ್ಲಿ ಒಂದ್ಸಲ, ಮಹಿಳೆಯರಿಗೆ ಒಂದ್ಸಲ ಪ್ರತ್ಯೇಕವಾಗಿ ಒಂದು ದಿನ ಕಾಯ್ದಿರಿಸಿ ಎಲ್ಲ ಆಫೀಸರ್ಸ್ನ ಒಳಗೊಂಡು ಸ್ಪಂದನೆ ಮಾಡಬೇಕು. ಅವಾಗ ಇಷ್ಟೊಂದು ಈ ಮಟ್ಟಕ್ಕೆ ಹೆಣ್ಮಕ್ಳು, ತಾಯಂದಿರು ಮಹಿಳಾ ಆಯೋಗದ ಅಧ್ಯಕ್ಷೆ ಹತ್ರ ಬರೋದು ಕಡಿಮೆ ಆಗುತ್ತೆ ಅನ್ನೋದು ನನ್ನ ವಿಚಾರ. ಈ ಬಗ್ಗೆ ಸರ್ಕಾರದ ಸುತ್ತೋಲೆ
ಹೆಚ್ಚಿನ ಅರಿವಿನ ಕಾರ್ಯಕ್ರಮಗಳು ನಡೀಬೇಕು. ಇನ್ನೊಂದು, ಇಷ್ಟೆಲ್ಲ ಆದ್ರೂ ಜಿಲ್ಲಾಡಳಿತದಿಂದ ಬಾಣಂತಿಯರನ್ನ ಹೊರಗಿಡೋದು ಇನ್ನೂ ಪ್ರಾಕ್ಟೀಸ್ ಅಲ್ಲಿದೆ. ಒಬ್ಬರೂ ಅಧಿಕಾರಿಗಳು ಹೋಗೋದಿಲ್ಲ. ಕಾನೂನಿದೆ, ಒಂದ್ಸಲ ಕ್ರಮ ತಗೊಂಡು ಒಬ್ಬರನ್ನ ತಗೊಂಬಂದು ಸ್ಟೇಷನ್ ಅಲ್ಲಿ ಕುಣಿಸಿದ್ರೆ ಮಾರ್ಗ ದಿನ ಎಲ್ಲರೂ ಒಳಗಿರ್ತಾರೆ. ಯಾಕೆ ಇಷ್ಟೊಂದು ಅಸಡ್ಡೆ? ನಾವು ಆಯೋಗದವ್ರು ಬಂದು ಮನವೊಲಿಸಿ ಎಲ್ಲರನ್ನೂ ಮನೆ ಒಳಗೆ ತಗೊಂಡೋಗ್ಬೇಕಾದ್ರೆ ಜಿಲ್ಲಾಡಳಿತ ಯಾಕೆ ಮಾಡಕ್ ಬರೋದಿಲ್ಲ ಅದನ್ನ? ಅಲ್ವಾ? ಇದು ನ್ಯಾಷನಲ್ ನ್ಯೂಸು, ಇದು ಬಹಳ ದೊಡ್ಡ ಅವಮಾನ. ಇಷ್ಟೆಲ್ಲ ಕಾನೂನು ಇದ್ದು, ಇಷ್ಟೆಲ್ಲ ಇದ್ದು ಊರುಗಳಲ್ಲಿ ನಾನು ಅದನ್ನು ಹಂಚ್ಕೊಂಡಿರೋದು ಅವ್ರಿಗೆ ಗೊತ್ತಾಗಬಾರ್ದು. FIR ಮಾಡಕ್ಕೆ ನಮಗೆ ಸಖತ್ತು ಇದು ಮಾಡಿದ್ದಾರೆ. ಒಂದು ನಿಮಿಷ JP ನಗರ ಇದು JC ನಗರ DCP ತಗೊಳ್ಳಿ. ಒಂದಿನ ನಿಮ್ಗೆ ಸಂಪೂರ್ಣವಾಗಿ ಎಲ್ಲ ರಕ್ಷಣೆಯನ್ನು ಕೊಡಿಸ್ತೀನಿ. ನೆಕ್ಸ್ಟ್ ಭೂಮಿಕಾ ಅಂತ ಯಾರಿದ್ರಮ್ಮ? ಕರೆದವರು ಮಾತ್ರ ದಯವಿಟ್ಟು ಬರ್ಬೇಕು, ಮಿಕ್ಕಿದವರೆಲ್ಲ ಕೆಳಗಡೆ ಇರಬೇಕು. ಕರೆದವರು ಮಾತ್ರ ದಯವಿಟ್ಟು ಬನ್ನಿ. ಭೂಮಿಕಾ ನೀವಾ? ನೀವು ಮಿಕ್ಕಿದವರೆಲ್ಲ ದಯವಿಟ್ಟು ಕೆಳಗಡೆ ಇರಿ. ಅರ್ಜಿ ಕೊಡ್ಬೇಕಾದ್ರೆ ಮೇಡಮ್ ಕರೀತಾರೆ. ನೀವು ಹೊಸ್ದಾಗಿ ಕೊಡೋರಾ? ತಾಯಿ ಅಲ್ಲೇ ಮಾತಾಡ್ಬಿಡಿ, ಲೇಟ್ ಆಗುತ್ತೆ. ಯಾರೋ ಒಬ್ಬರು ಒಂದು ಎಕ್ಸ್ಟ್ರಾ ತಗೊಳ್ಳಿ, ಮೈಕಲ್ಲಿ ಕೊಡಿ ಪಬ್ಲಿಕ್ ಅವ್ರಿಗೆ ಕೊಡಪ್ಪ ಅಲ್ಲಿ. ಮಹಿಳಾ ಆಯೋಗದ ವೇದಿಕೆ ಮೇಲೆ ಕುಂತಿರುವಾಗ ನನ್ನ ವಂದನೆಗಳು. ನಾನು ಮದಲೂರು ದಾಸರಳ್ಳಿ ಕೆಂಪಣ್ಣ ಅಂತ. ನಾವು ಮದಲೂರು ಸರ್ವೆ ನಂಬರಲ್ಲಿ ನನ್ನ ಮಕ್ಕಳಾದ ರಾಜಮ್ಮಕ್ಕೆ ಮಂಜಮ್ಮರಾಯ ಹೆಸರಿನಲ್ಲಿ ಒಂದು ಸುಮಾರು 8 ಸರ್ವೆ ನಂಬರ್ಗಳಿದ್ದಾವೆ. ಆ ಸರ್ವೆ ನಂಬರ್ಗಳನ್ನು ನನ್ನ ಮಕ್ಕಳ ಹೆಸರು ಮಾಡಿಸಿದ್ವಿ ತಾಯಿ. ಅಲ್ಲಿ ಎಲ್ಲೆಲ್ಲಿ ನನ್ನ ಜಮೀನಿದ್ದು ಅಲ್ಲೆಲ್ಲ ಬಂದು ಅಟ್ಯಾಕ್ ಮಾಡೋರು. ಮತ್ತು ಒಂದು 8 ಗುಂಟೆ ಜಮೀನಲ್ಲಿ 155ನೇ ಫೋನಲ್ಲಿ 8 ಗುಂಟೆ ಜಮೀನು ಗ್ರಾಮ ಠಾಣದ ಪಕ್ಕದಲ್ಲಿತ್ತು. ಅದನ್ನು 5 ಸಾರಿ ಫೋನ್ ಮಾಡಿಸಿದ್ರು. ಅಕ್ಕಪಕ್ಕದಾಗ ಇರ್ತಕ್ಕಂಥವ್ರು ಒಪ್ಪಲಿಲ್ಲ. ಮತ್ತೆ ತಿರುಗಿ 6ನೇ ಸಾರಿ ಫೋನ್ ಮಾಡಿಸ್ದೆ. ಆಗ ಪೊಲೀಸ್ನನ್ನ ಕರ್ಕೊಂಡು ಮಾಡಿಸಿದಾಗ ಸುತ್ತ ಕಾಂಪೌಂಡ್ ಆದಮೇಲೆ ಮೇಡಮ್ ಇದು ಯಜಮಾನ್ರೆ ಅದು ಎಲ್ಲ ಬೇಡ ನಮಗೆ. ನೀವು ಕೇಳಿಪ್ಪ ಯಜಮಾನಪ್ಪ, ನಿಮ್ಗೆ ರಕ್ಷಣೆ ಬೇಕಿತ್ತು ಅಂತ ಕೇಳಿದ್ದೀರಾ ತಾನೇ? ಹೌದು ಮೇಡಮ್. ಆಮೇಲೆ ಒಂದ್ ನಿಮಿಷ, ಯಾವ ಅಂದ್ರೆ ನೀವು? ಮದ್ದೂರು ದಾಸರಳ್ಳಿ. ಮದ್ದೂರು ದಾಸರಳ್ಳಿ ಯಾರು ಶಿರಾ ತಾಲೂಕು. ಶಿರಾ ತಾಲೂಕು. ನಿಮ್ದು ತಹಶೀಲ್ದಾರ್ ಬರುತ್ತೇನಪ್ಪ? ತಹಸೀಲ್ದಾರ್ಗೂ ಬರುತ್ತೆ, ಆಮೇಲೆ ತಾಲೂಕು ಇದಕ್ಕೂ ಬರುತ್ತೆ ಮೇಡಮ್. ಇಒ ಬರುತ್ತಾ? ಹೌದು ಮೇಡಮ್. ಈಗ ಮಾತಾಡ್ತಾರೆ. ಅದ್ರ ಬಗ್ಗೆ ಕೇಸ್ ರಿಜಿಸ್ಟರ್ ಆಗಿದೆ ಮೇಡಮ್. ಕೇಸ್ ರಿಜಿಸ್ಟರ್ ಆಗಿ ಚಾರ್ಜ್ ಶೀಟ್ ಆಗಿ ಕೋರ್ಟ್ ನಡೀತಾ ಇದೆ. ಕೋರ್ಟಲ್ಲಿ ನಡೀತಾ ಇದೆಯಪ್ಪ? ಹ್ಞೂ ತಾಯಿ, ನಾವು ಇಲ್ಲಿ ಅಡ್ಮಿಷನ್ ಬಿಡಿ ಬಿಡಿ, ಕೋರ್ಟಲ್ಲಿ ಇದ್ರೆ ನಮ್ಗೆ ಬರೋದಿಲ್ಲಪ್ಪ. ಕೋರ್ಟಲ್ಲೇ ನ್ಯಾಯ ಮಾಡ್ಕೋಬೇಕಾಗುತ್ತೆ. ಆದ್ರೆ ಕೋರ್ಟಲ್ಲಿದ್ದು ನಿಮ್ಗೆ ಏನಾದ್ರು ಅವ್ರು ಕಿರುಕುಳ ಕೊಡ್ತಾ ಇದ್ರೆ, ಹೊಡೆಯೋದು ಮಾಡ್ತಾ ಇದ್ರೆ ಅಷ್ಟು ರಕ್ಷಣೆಗೆ ನಾನು ಹೇಳ್ಬೋದು. ಈಗಲೂ ಹೇಳ್ತಾರೆ ಮೇಡಮ್, ಕಂಪ್ಲೇಂಟ್ ಮಾಡಿದ್ದೀರಾ, ಬಡಿತೀವಿ ಅಂತ ಹೇಳ್ತಾರೆ. ಒಂದ್ ನಿಮಿಷ, ಯಾವ ಸ್ಟೇಷನ್? ಶಿರಾ ಸ್ಟೇಷನ್. ಒಂದ್ ನಿಮಿಷ, ಯಾರು ಶಿರಾ ಸ್ಟೇಷನ್? ನಾವು 28 ಜಿಲ್ಲೆ ತಿರುಗಿಬಿಟ್ಟಿದ್ದೀನಿ. ನಾನು ಎಷ್ಟು ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿದ್ದೀನಿ. ಒಬ್ರು ನೀವು ತಪ್ಪಾಗಿ ನಡ್ಕೊಂಡ್ರೆ ಇಡೀ ಪೊಲೀಸ್ ಇಲಾಖೆಗೆನೆ ಕಳಂಕ. ಒಬ್ರಿಗೂ ಆ ಥರ ಮಾಡೋಕ್ಕೆ ಬಿಡಬೇಡಿ. ಯಾಕೆಂದರೆ ಈಗ ಅದು ವಿಮೆನ್ ಪೊಲೀಸ್ ಸ್ಟೇಷನ್ ಆಗಿರೋದ್ರಿಂದ ಮಹಿಳೆಯರಿಗೆ ನ್ಯಾಯ ಸಿಗಬೇಕು. ಫಸ್ಟು ಮಹಿಳೆಯರಿಗೆ ಗೌರವ ಸಿಗಬೇಕು. ಈಗೆಲ್ಲರೂ ಏನು ಹೇಳ್ತಾ ಇದ್ದಾರೆ? ಅಸಡ್ಡೆಯಿಂದ ಮಾತಾಡ್ತಾರೆ. ಹೋಗಮ್ಮ, ಗೊತ್ತು ಎಲ್ಲರೂ ಒಂದೇ. ನೋ, ಮಾತಾಡೋ ಹಾಗಿಲ್ಲ ನೀವು. ಹಾಗೆ ಆ ಥರ ನೀವು ಮಾತಾಡಿದ್ದು ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಯಾರೇ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಸರಿಯಾಗಿ ಸ್ಪಂದಿಸದೆ ಹೋದರೆ ಸೀದಾ ನಿಮ್ಮ ವರಿಷ್ಠರು ಪೊಲೀಸ್ SP ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ. ನಿಮ್ಮ SP ಒಳ್ಳೆಯವರಿದ್ದಾರೆ. ನಾನು ಮಾಡಾದ್ಮೇಲೆ ಮೇಡಮ್ FIR ತಗೊಂಡಿದ್ದು ಅಲ್ಲಿವರೆಗೂ ತಗೊಂಡಿರಲಿಲ್ಲ. ಇದೇನು ಆಗಲಿಲ್ಲ, ಅದಕ್ಕೆ ನಾನು ನಿಮಗೆ ಲೆಟರ್ ಬರೆದಾಕಿದ್ದು. ಅದಾದ್ಮೇಲೆ FIR ಆಯಿತು ಮೇಡಮ್. ಅದಾದ್ಮೇಲೆ ನನ್ನ ಗಂಡ ಮನೆ ಕಡೆ PCR ಹಾಕಿದ್ದಾರೆ ಅಂತ ಜಯನಗರಿಂದ ಡೈಲಿ ಫೋನು ಮೇಡಮ್. ಅಲ್ಲಿಗೆ ಹೋದ್ರೆ ಅಲ್ಲಿ ಹೋದ್ರೆ ಬಾಯಿ ಬಂದೆ
ನಿಮಗೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸ್ಪಂದಿಸ್ತಾ ಇಲ್ವಾ? ಮೇಡಮ್ ನೀವು ಸ್ಪಂದಿಸಿದ್ದೀರಾ ಮೇಡಮ್? ನಾನಲ್ವೇ ತಂಗಿ? ಎಲ್ಲಿ ಆಮೇಲೆ ಪೆಟ್ಟಿ ಕಂಪ್ಲೇಂಟ್ ಮಾಡಿದ್ದಾರೆ. ಇಲ್ಲಿ ಯಾರು CDPO ಅವರಿಗೆ ಸ್ಪಂದಿಸ್ತಾ ಇರೋದು? ಅಲ್ಲಮ್ಮ, ಸ್ಟೇಷನ್ ಅಲ್ಲಿ ಏನು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಮಹಿಳಾ ಪೊಲೀಸ್ ಸ್ಟೇಷನ್ ಕೊಟ್ಟಾಗ ನೀವು ಸಖಿಗೆ ಸಾಂತ್ವನಕ್ಕೆ ಇದಕ್ಕೆಲ್ಲ ಸಾಂತ್ವನಕ್ಕೆ ನಮಗೆ ಸಪೋರ್ಟ್ ಮಾಡಿದ್ರು ಮೇಡಮ್. ನನ್ನ ಗಂಡನ ಮನೆ ಇಟ್ಕೊಂಡು ಅವ್ರು ಯಾವುದಕ್ಕೂ ಬರ್ತಾ ಇಲ್ಲ ಮೇಡಮ್. ಈಗ ಕೋರ್ಟಲ್ಲಿ ಇದೆಯಾ ಕೇಸು? ಮೇಡಮ್ ಅದೇನು ನಾನೇ ಗೊತ್ತಾಗ್ತಾ ಇಲ್ಲ. ಆಯ್ತು, ನೀವೊಂದು ಲಾಯರ್ನ ಇಟ್ಕೊಂಡು ನೀವು ಫೈಟ್ ಮಾಡಬೇಕಲ್ಲ. ಅಷ್ಟು ಅನುಕೂಲ ಇಲ್ಲ ಮೇಡಮ್. ನೀವು ಇದೇ ಪ್ರಾಬ್ಲಮ್. ನೀವು ಇರವ ಆಳ್ಬೇಡ. ಒಂದು ನಿಮಿಷ ಇರಮ್ಮ. ಎಲ್ಲ ಕಡೆ ಒಂದು ವರ್ಷದಿಂದ ತೆಗೆದಿದ್ದೀನಿ ಮೇಡಮ್. ಇಂಥ ಕಡೆ ಹೋಗಿಲ್ಲ ನನಗಿಲ್ಲ ಮೇಡಮ್. ಒಂದು ವರ್ಷ ಮೇಡಮ್ ನಮ್ಮ ಅಮ್ಮ ತುಂಬ ಹುಷಾರಿಲ್ಲ ಮೇಡಮ್. ಅವ್ರ ಮನೆ ಹತ್ರ ಹೋಗಿ ಒಡವೆ ಎಲ್ಲ ಅಲ್ಲೇ ಇದ್ದಾವೆ. ನಾನು ಅದವರು ಕೂಡಿ ನಾನು ಅದನ್ನ ಮಾರ್ಕೆಟ್ ಸಾಲನಾರು ತಿರ್ಗಿ ನಮ್ಮ ಅಮ್ಮ ನೋಡ್ಕೊತೀನಿ ಅಂದರೆ ಅವ್ರು ಯಾವುದಕ್ಕೂ ಇದು ಮಾಡ್ತಿಲ್ಲ ಮೇಡಮ್. ಸಾಂತ್ವನದವ್ರು ಯಾರು? ತುಂಬ ಸಪೋರ್ಟ್ ಮಾಡ್ತು ಮೇಡಮ್. ಅವ್ರು ಒಂದು ನಿಮಿಷ ಅಲ್ಲಮ್ಮ, ಅವಳ ಒಡವೆಗಳು, ಅವಳ ಸರ್ಟಿಫಿಕೇಟ್ಸು, ಅವ್ರ ಬಟ್ಟೆ ಎಲ್ಲವೂ ಸಹ ನೀವು ನಮ್ಮ ಮಹಿಳಾ ಪೊಲೀಸ್ ಸ್ಟೇಷನ್ ಮತ್ತು ನಮ್ಮ SP DYSP ಅವ್ರಿಗೆ ಹೇಳಿ ಪೊಲೀಸ್ನ ಕೊಟ್ಟು ಕಳಿಸಿ ಅವಳದೆಲ್ಲ ತರಿಸ್ಕೋಬಹುದು ಮೇಡಮ್. ಇದು ಪೊಲೀಸ್ ಸ್ಟೇಷನಿಂದ FIR ಆಗಲಿಕ್ಕೆ ನಮ್ಮ ಸಾಂತ್ವನ ಕೇಂದ್ರಕ್ಕೆ ಬಂತು. FIR ಆಗಲಿಕ್ಕೆ ಸಾಂತ್ವನದಲ್ಲಿ ಕೌನ್ಸಿಲಿಂಗ್ ವರದಿಬೇಕು ಅಂತ ಪೊಲೀಸ್ ಸ್ಟೇಷನಿಂದ ಈ ಪ್ರಕರಣ ಬಂದಿತ್ತು. ನಾನು ಇಬ್ಬರನ್ನೂ ಕರೆಸಿ ಮಾತಾಡೋದಕ್ಕೆ ಪ್ರತ್ಯೇಕ ಮತ್ತೆ ಅವ್ರಿಗೆ ಹೋರಾಟ ಮಾಡೋಕ್ಕೆ ಲಾಯರ್ ಗೊತ್ತಿಲ್ಲ ಅಂತಾರಲ್ಲ, ನಾನು ಅವ್ರಿಗೆ ಗೈಡ್ ಮಾಡಿದ್ದೀನಿ. ಕೇಳಿ ಲಾಯರ್ ಆಗಿರ್ಲಿಲ್ಲ. ಅಷ್ಟು ಅನುಕೂಲ ಇಲ್ಲ ಮೇಡಮ್. ಅವ್ರಿಗೆ ಅಷ್ಟು ಅನುಕೂಲ ಇಲ್ಲ ಅಲ್ಲಮ್ಮ, ನೀವು ₹1 ಖರ್ಚು ಮಾಡಂಗಿಲ್ಲ. ನಾನು ಹೆಲ್ಪ್ ಮಾಡಿದ್ದೀನಿ. ಎಲ್ಲೆಲ್ಲಿ ಹೋಗ್ಬೇಕು ತಾಯಿ ಗೌರ್ಮೆಂಟ್ ಬರ್ತಾರೆ ಅಂದ್ರು ಅದಕ್ಕೆ ಹುಡುಗ ಏನು ಮಾಡ್ದ? ಇಲ್ಲ ಮೇಡಮ್ ನಾನು ಕೌನ್ಸಿಲಿಂಗ್ ನನಗೆ ಅದೆಲ್ಲ ಮೇಡಮ್. ನಾನು ನಿಮ್ಗೆ ಹೇಳೋದಿಷ್ಟೇ, ನೀವು ಯಾಕೆ ಅವ್ರಿಗೆ ಲಾಯರ್ನ ಕೊಟ್ಟು ಎಲ್ಲವನ್ನ ನೀವು ಹೇಳಿಲ್ಲ ಅವ್ರಿಗೆ? ಮೇಡಮ್ ನಾನು ಎಲ್ಲಿ ಏನೇನು ಆಗಬೇಕು ಅದೆಲ್ಲ ಹೇಳಿದ್ದೀನಿ. ಇವ್ರು ಚಿಕ್ಕನಾಯಕನಹಳ್ಳಿನಲ್ಲಿ ಲಾಯರ್ ಮೂಲಕ ಮಾಡ್ಸರ್ ಕಳಿಸಿದ್ದೀನಿ. ಒಂದು ನಿಮಿಷ ಇರಮ್ಮ. ಈಗ ಒಂದು ಕೆಲಸ ಮಾಡಿ, ಒಬ್ರು ಪೊಲೀಸ್ ಅವ್ರನ್ನ ಕಳಿಸಿ ಅವಳದ್ದು ಏನೆಲ್ಲ ವಸ್ತುಗಳಿದಾವೆ ಅವನ್ನೆಲ್ಲ ತರಿಸ್ಕೊಳ್ಳಿ, ಆಯ್ತಾ? ಆಮೇಲೆ DLS ಇಂದ ಅವಳಿಗೆ ಒಂದು ಲಾಯರ್ನ ಕೊಡಿಸಿ, ಲೆಟರ್ ಫೈಟರ್ ಕೇಸ್. ಈಗ ಪ್ರೊಟೆಕ್ಷನ್ ಅಲ್ಲೇ ಬ್ಯಾಂಗ್ಳೂರ್ ಅವಳು ಏನು ಸ್ಟೇ ಮಾಡ್ತಾರೆ FIR ಮಾಡೋಕ್ಕೆ ನನಗೆ ಸಖತ್ತು ಸೈನ್ ಮಾಡಿದ್ದಾರೆ. ಒಂದು ನಿಮಿಷ JP ನಗರ JC ನಗರ DC ತಗೊಳ್ಳಿ. ಆಮೇಲೆ ಅಲ್ಲಿ ನಿಂಗೆ ಸಂಪೂರ್ಣವಾಗಿ ಎಲ್ಲ ರಕ್ಷಣೆಯನ್ನು ಕೊಡಿಸ್ತೀನಿ. ನೆಕ್ಸ್ಟ್ ಡಾಕ್ಟರ್ ಫರಾನಾ ಬೇಗಂ ಅವರು. ಕೇಸ್ ಆಗಿದೆ ಮೇಡಮ್, ಅದ್ರ ಬಗ್ಗೆ ಡೌರಿ ಕೇಸ್ ಆಗಿದೆ, ಚಾರ್ಜ್ ಶೀಟ್ ಆಗಿದೆ, ಟ್ರಯಲ್ಸ್. ತುಂಬ ಅಂದರೆ ತುಂಬ ಕಿರುಕುಳ ಕೊಟ್ಟಿದ್ರು ಮೇಡಮ್. ನಾನು ಹೋಗ್ಬಿಟ್ಟು ಮೇಡಮ್ ಹತ್ರ ನನಗೆ ಕೊಟ್ಟಿರೋ ಪರ್ಸ್ನಲ್ ಟಾರ್ಚರ್ ಎಲ್ಲ ನಾನು ಪ್ರತಿಯೊಂದು ಹೇಳ್ಕೊಂಡಿದ್ದೀನಿ ಮೇಡಮ್. ಅದು ವಿಜಯಲಕ್ಷ್ಮಿ ಮೇಡಮ್ ಹತ್ರ ಟ್ರಾನ್ಸ್ಫರ್ ಆಗಿದೆ ಮೇಡಮ್. ಅವರಿಗೆ ನೀವೆಲ್ಲ ದಯವಿಟ್ಟು ಸ್ವಲ್ಪ ಜಾಗ ಬಿಟ್ರಪ್ಪ ಅವ್ರಿಗೆ ಬರೋ ಕಂಪ್ಲೇಂಟ್ಸ್ಗೆ. ಮಗು ಜೊತೆ ಕೂತ್ಕೊಂಡ್ರೆ ಸ್ವಲ್ಪ ಚೇಂಜ್ ನೋಡಿ. ಅಲ್ಲಿ ಯಾರು ಮಾತಾಡಬೇಡಿ, ಮಾತಾಡೋರು ಯಾರು ಇದ್ರೆ ದಯವಿಟ್ಟು ಸಭೆಯನ್ನ ಬಿಟ್ಟು ಹೊರಟು ಬಿಡಿ ಪ್ಲೀಸ್. ರಾತ್ರಿ 12 ಗಂಟೆ ಆಗಲಿ ಆಯೋಗದ ಅಧ್ಯಕ್ಷ ಇಲ್ಲೇ ಇದ್ದು ಪ್ರತಿಯೊಬ್ಬರಿಗೂ ಸ್ಪಂದಿಸೇ ಹೋಗೋದು. ಎಲ್ಲ ಆಫೀಸರ್ಸು ಇರ್ತಾರೆ, ನಾವು ಇರ್ತೀವಿ, ಎಲ್ಲ ಪೊಲೀಸರು ಇರ್ತಾರೆ. ಯಾರು ದಯವಿಟ್ಟು ನಿಮ್ಮಾಗಿ ಮಾತಾಡ್ಕೋಬೇಡಿ. ನೀವೇನಾದ್ರು ಮಾತಾಡೋದಿದ್ರೆ ಹೊರಗಡೆ ಹೋಗಿ ಪ್ಲೀಸ್, ಅಷ್ಟೇ. ನೋಡಿಪ್ಪ, ಯಾವುದೇ ಹೆಣ್ಣು ಮಕ್ಕಳು ಸ್ಟೇಷನ್ಗೆ ಬಂದರೆ ಸರಿಯಾಗಿ ಸ್ಪಂದಿಸೋದನ್ನು ಕಲಿತೀವಿ. ಫಸ್ಟು ನೀವು ಎಲ್ಲ ಸ್ಟೇಷನ್ನ ಜೆಂಡರ್ ಸೆನ್ಸಿಟೈಸ್ ಮಾಡಿ. ನ್ಯಾಯ ಸಿಗೋದು ಬೇರೆ ವಿಷಯ. ಒಂದು ಹೆಣ್ಮಗಳು ಯಾರೇ ಇರಲಿ, ಹೋರಾಟಗಾರ್ತಿ ಇರಲಿ, ಒಂದು ಹೆಣ್ಮಗಳನ್ನು ಕರ್ಕೊಂಡ್ಬರೋರು ಇರಲಿ, ಅವಳು ಧೈರ್ಯ ಮೆಚ್ಚಬೇಕು. 6 months ಆದಮೇಲೆ he started calling my relatives. He said, ಅದು ಯಾವ ಮುಂಡೆಗೆ ನಾನು ಮದುವೆ ಮಾಡಿದ್ದೀರೋ ಅವಳಿಗೆ ನಾನು ಸಾಯಿಸ್ಬಿಟ್ಟು ಜೈಲಿಗೆ ಹೋಗ್ತೀನಿ, ಅದು
ಸಾಂತ್ವನ ಕೊಡೋದು ಬಿಡಿ, ಅವರು ನನಗೆ ಹೆದರ್ಸ್ತಾ ಇದ್ದಾರೆ. ಏನಮ್ಮ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಮ್ಮ, 2 ಮಂತಲ್ಲಿ ಹೇಳಿದ್ನಲ್ಲ, ಅವಾಗ ನೀನು ಯಾಕೆ ಬಂದಿಲ್ಲ ನನ್ನ ಹತ್ರ. ಸರ್, ನನಗೆ ಆಫೀಸಿಗೆ ಬರೋಕ್ಕೆ ನಂಗೆ ಭಯ ಆಗ್ತಾ ಇದೆ. ನಾನು ಬೆಂಗಳೂರಲ್ಲಿ ಕೆಲಸ ಮಾಡೋದು. ನಮ್ಮ ಅಪ್ಪ ಬಂದು ಆಫೀಸ್ ಮುಂದೆ ಕೂತಿರ್ತಾರೆ, ಸಂಜೆವರೆಗೂ ಕಾಯ್ಕೊಂಡು. ನನಗೆ ಭಯ ಆಗ್ತಿದೆ ಸರ್ ಆಫೀಸ್ಗೆ ಹೋಗೋಕ್ಕೂ ಅಂತ ಹೇಳಿದ್ರೆ, ಆಫೀಸ್ ಚೇಂಜ್ ಮಾಡಮ್ಮ ಅಂತಾರೆ. ನಾನು ತಲೆ ಮರೆಸ್ಕೊಂಡು ಯಾಕೆ ಓಡಾಡ್ಲಿ? ತಪ್ಪು ಮಾಡಿರೋದು ಅವನಿಗೆ ಶಿಕ್ಷೆ ಬೇಕು ತಾನೆ. ನಾನು ಯಾಕೆ ತಲೆ ಮರೆಸ್ಕೊಂಡು ಓಡಾಡ್ಲಿ? ನನಗೆ ಹಕ್ಕಿಲ್ವಾ ಕೇಳಕ್ಕೆ? ನಾನು ಹೋಗಿರೋದವರು ನನ್ನ ಪ್ರಾಣ ಬೆದರಿಕೆ ಹಾಕಿದ್ದಾರೆ, ಪ್ರಾಣ ಭಯ ಇದೆ ಅಂತ ನಾನು ಹೋಗಿರೋದು ಅಲ್ಲಿ ಕೇಳಕ್ಕೆ, ರಕ್ಷಣೆ ಕೇಳೋದು. ಅದು ಅವರು ಒಬ್ಬಳು ನೊಂದ ಮಹಿಳೆ ಅಲ್ಲಿ. ನಾನು ಎಜುಕೇಟೆಡ್ ಆಗಿ ನನಗೆ ಭಯ ಆಯಿತು, ನಾನು ಯಾಕಾದ್ರೂ ಬಂದೆ ಅಂತ. ಈ ತಾಯಿ ಯಾವ ಸ್ಟೇಷನ್ಗೆ ಕಂಪ್ಲೇಂಟ್? ಭೂಮಿಕಾ ಮೇಡಮ್ ಇದು ಕೇಸ್ ನನ್ನ ಹೆಸರು ಮಮತಾ ಅಂತ. ನಮ್ಮಪ್ಪ ಏನು ಓದಿಲ್ಲ, ನಮ್ಮ ದೊಡ್ಡಪ್ಪ ಎಲ್ಲ ಓದಿರೋದ್ರಿಂದ ತುಂಬ ಮೋಸ ಹೋಗಿದ್ದಾರೆ. 25 ವರ್ಷದಿಂದ ಮೋಸ ಮಾಡಿದ್ದಾರೆ. ನಾನಲ್ಲ ನಿಮ್ಮ ಅಮ್ಮ ಹೇಳ್ತಾ ಇರೋದು. ನೀ ಅಡಬಿಟ್ಟ ನಾನೆಲ್ಲ ಮಾಡ್ತೀನಿ. ಅಲ್ಲ, ಏನು ಇವಾಗ ನಿನ್ನ ಸಹಾಯ ಪೊಲೀಸ್ ಸ್ಟೇಷನ್ಗೆ ಸುಮ್ಮನೆ ಕೇಸ್ ಹಾಕ್ತಾರೆ, ಚಾರ್ಜ್ ಶೀಟ್ ಹಾಕ್ತಿರ್ತಾರೆ ಮ್ಯಾಮ್. ಅದು ಪೊಲೀಸ್ನವರು ಕರೆಸಿ ರಾಜ್ಯಸಭೆಗೆ ಪ್ರಯತ್ನ ಪಟ್ಟರು. ಆದರೆ ನಮ್ಮ ದೊಡ್ಡಪ್ಪ ಏನಕ್ಕೂ ಹೋಗಲ್ಲ ಮ್ಯಾಮ್. ಸುಮ್ಮನೆ ನಮ್ಮೆಲ್ಲ ಕೇಸ್ ಮಾಡಿ ಕೋರ್ಟಿಗೆ ಇದು ಮಾಡ್ತಿರ್ತಾರೆ ಮ್ಯಾಮ್. ನಮಗೂ ಕೋರ್ಟಿಗೆ ಅದು ಸಾಕಾಗೋಗಿದೆ ಮ್ಯಾಮ್. ಅವ್ರ ಆಪೋಸಿಟ್ ನಾವೇ ಮೇಡಮ್. ನಾವು ಈ ಥರ ಸ್ಥಿತಿಗೆ ಅವರೇ ಒಂದು ನಿಮಿಷ ಮಾತಾಡಬೇಡಿ, ಗೊತ್ತಿರೋ ವಿಚಾರ ನೋಡ್ರಿ, ಸುಮ್ಮನೆ ಏನೋ ಮಾತಾಡಬೇಡಿ. ನಾವು ಪರ್ಸನಲ್ ಆಗಿ ಅಟೆಂಡೆಡ್ ದಿಸ್ ಕೇಸ್. ಬಾಡಿ ಇನ್ನೂ ಇದೆ, ಜನರಲ್ ಹಾಸ್ಪಿಟಲ್ ಇದೆ ಮೇಡಮ್. ನಾನು ಬರ್ತೀನಿ. ಕೇಸಲ್ಲಿ ಮೇಡಮ್ ಏನಾಗಿದೆ, ಮಗುನ ನೇಣಾಕ್ಬಿಟ್ಟು ಜೊತೆ ಅದನ್ನು ನಿಮಗೂ ನೇಣಾಕ್ಬಿಟ್ಟು ಈಗ ಈ ಕೇಸಲ್ಲಿ ಕಂಪ್ಲೇಂಟ್ ಅವರ ತಂದೆ ತಾಯಿ ಬಂದಿದ್ರು ಮೇಡಮ್. ತಾಯಿ ಬಂದಿದ್ರು, ನಾನೇ ಪರ್ಸನಲ್ ಒಟ್ಟಿಗೆ. ಈಗ ಏನಾಗಿದೆ ಅಂತಂದ್ರೆ ಅವಳಿಗೆ ಗರ್ಭಕೋಶದ ಪ್ರಾಬ್ಲಮ್ ಇತ್ತು ಅಂತ ಅಂದ್ಬಿಟ್ಟು ಇವ್ರ ಮಕ್ಕಳು 3 ಜನ ಮಕ್ಕಳು, ಮಗು ಒಂದು ಗಂಡು ಮಗು, ಹೆಣ್ಮಗು ಮತ್ತು ಇದೊಂದು 3ನೇದು ಇತ್ತು. ಇದೇನಂತಂದ್ರೆ ಅವಳಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಇತ್ತು ಅಂತ ಅಂದ್ಬಿಟ್ಟು ನೇಣಾಕೊಂಡು ಅಂತ ಅವ್ರ ತಾಯಿಯೆಲ್ಲ ಮೇಡಮ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಅವ್ರ ತಾಯಿನೇ ಅವ್ರ ಹೆಲ್ತ್ ಪ್ರಾಬ್ಲಮಿಂದ ಸತ್ತೋಗ್ಬಿಟ್ಟಿದ್ದಾರೆ. ನೇಣಾಕೊಂಡು ಏನಾಗಿದೆ ಅಂದರೆ ಮೀಡಿಯಾದಲ್ಲಿ ನಂಗೆ ಎದುರ್ಕೊಂಡಿದ್ದಾರೆ ಮೇಡಮ್. ನಿಮಿಷ ಇರ್ರಿ. ನೋಡಿ ಕಣ್ಣಲ್ಲಿ ನೀರು ಬರ್ತವೆ. ನಿಮ್ಗೆ ವಾಟ್ಸಪ್ ಮಾಡಿದ್ದೀನಿ ನೋಡಿ ಮೇಡಮ್. ಇದು 194 ಹಾಕಿದ್ದಾರೆ ಮೇಡಮ್. ಸ್ವಾಭಾವಿಕ ಅವರೇ ಡೆತ್ ಮಾಡ್ಕೊಂತ ನೋಡಿ ಮೇಡಮ್. ಅನ್ಸುತ್ತಾ ಮೇಡಮ್? ಮಗುಗೆ ಸಾಯಿಸೋದು ಕಾರಣ ರೆಸ್ಪಾನ್ಸ್ ಇಲ್ಲ ಮೇಡಮ್. ನಾನೊಬ್ಬ ಸ್ಟೇಟಿಂದ ಪ್ರೆಸಿಡೆಂಟು ಫೋನ್ ಮಾಡಿ ಹೇಳಿದ್ರೆ ನೋ ರೆಸ್ಪಾನ್ಸ್. ಲಿಂಗದುರ್ಗ ಸರ್ ಹೇಳಿ ಸರ್. ನೋಡಿ, ಇದು ಯಾವುದೇ ಕಾರಣಕ್ಕೂ ಇದು ಮರಳು ಮಾಡಿದ್ರು ಸರ್. ನಾವು ಮಾತಾಡಿದ್ದೀವಿ, ನಾವು ಅಟೆಂಡ್ ಮಾಡಿದ್ದೀವಿ ಮೇಡಮ್. ಯಾಕೆ ಅವ್ರು ಅರೆಸ್ಟ್ ಯಾಕೆ ಮಾಡಿ ಸರ್? ನೀವು ಒಂದು ನಿಮಿಷ, ಯಾರನ್ನ ಅರೆಸ್ಟ್ ಮಾಡಬೇಕು? ನಾವು ಒಬ್ಬ ಸಾಯಿಸಿದ ಒಂದು ನಿಮಿಷ ಮೇಡಮ್. ಈಗ ಕೇಸ್ನಲ್ಲಿ ನಾವೇ ಫೊರೆನ್ಸಿಕ್ ಸೈನ್ಸ್ ಎಕ್ಸ್ಪರ್ಟ್ ಎಲ್ಲ ತಗೊಂಡು ಈಗ ಹೆಣ್ಮಕ್ಳು ಏನಾಗಿದೆ, ನೇಣಾಕೋಷ್ಟು ಅವ್ರ ಜೊತೆಗೆ ಮಗುನು ನೇಣಾಕೊಂಡು ಮಗುನು ನೇಣಾಕೊಂಡು ಅವಳ ಸತ್ತ ಒಂದು ಮರ್ಡರ್ ಕೇಸಲ್ಲಿ ಇಷ್ಟ ಮತ್ತು ಅವಳು ಮಾಡಿ ಅವ್ರ ಮೇಲೆ ಈಗ ಕೇಸ್ ತಗೊಂಡಿದ್ದಾರೆ. ಹಲೋ ಮೇಡಮ್, ಏನಾಗಿದ್ದಾರೆ ಮೇಡಮ್? ಹೈಕೋರ್ಟ್ 301
306 ಅಬೇಟ್ಮೆಂಟ್ ಸೂಸೈಡ್ ಮಾಡ್ಕೊಂಡಿದ್ದಕ್ಕೆ ಅವ್ರು ಅಬೇಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಅವರೆಲ್ಲ ಅರೆಸ್ಟ್ ಆಗಿದೆ, ಕೋರ್ಟ್ ಟ್ರಯಲ್ ಸ್ಟಾರ್ಟ್ ಆಗಿದೆ. ಹೈಕೋರ್ಟ್ ಬೇರೆ ಇದು ಅವರು ಪ್ರಾಸಿಕ್ಯೂಟರ್ BP ಇರ್ತಾರೆ. ಇದಾರಮ್ಮ ನಿಮ್ಗೆ ಲಾಯರ್ ಇದಾರಮ್ಮ ಯಾರಪ್ಪ ಅಲ್ಲಿ ಬರೋ CDPO? ಅವ್ರನ್ನ ಗೈಡ್ ಮಾಡಿಕೊಟ್ಟು ಅದ್ರ ಮೇಲೆ ಸೈನ್ ಹಾಕ್ಸ್ಕೊಂಡು FIR ಆಗಿದೆ ಸರ್. ನೀವು ಅದರ ಬಗ್ಗೆ ರೈಟಿಂಗ್ ಕೊಟ್ಟಿದ್ದೀವಿ ಸರ್. ರಾಮಕೃಷ್ಣ ಯಾರು ಅಲ್ಲಿ ಟೈಪ್ ಮಾಡೋದು ಸರ್, ಕಂಪ್ಯೂಟರ್ ಟೈಪ್ ಮಾಡೋದು. ಹೌದು ಸರ್. ಮೇಡಮ್ 11:30ಗೆ ಪೋಸ್ಟ್ ಮಾರ್ಟಮ್ ಅರ್ಜೆಂಟ್ ತುಮಕೂರು ಕರ್ಕೊಂಡು ಹೌದು ಅಲ್ಲೇ ಕೇಸ್ ಕ್ಲೋಸ್ ಆಗುತ್ತೆ ಟೈಪ್ ಮಾಡ್ತಾರೆ. ಅಂದರೆ ನೀವು ನೋಡಿದಾಗ ಸೂಸೈಡ್ ಮಾಡಿಬಿಟ್ಟು ನೀವು ಅಲ್ಲಿ ಅಡ್ಕೊಂಡು ಬಿದ್ದಿದ್ದಾರೆ, ಅದು ಸೈನ್ ಮಾಡಿಸ್ಬಿಟ್ರೆ ನಾವು 3 ದಿವಸ ಬಿಟ್ಟು ಇಮಿಡಿಯೇಟ್ ಅಲ್ಲಿ ಸಾಹೇಬ್ ಹತ್ರ ಬಂದಿದ್ದು ಅದು ಮೀಟಿಂಗ್ ಆಫೀಸಲ್ಲಿ ಬಿಟ್ಟು ಬಂದಿದ್ದು 3 ದಿವಸ ಮೋಸ್ಟ್ ಪ್ರಾಬ್ಲಿ ಅವ್ರು ಟೈಪ್ ಮಾಡಿಕೊಂಡಿದ್ದಾರೆ ಅನಿಸುತ್ತೆ. ಏನು ಚೆಕ್ ವೆರಿಫೈ ಮಾಡಿ ಮೇಡಮ್. ಇವರು ತಂದೆ ತಾಯಿ 20ನೇ ತಾರೀಕು ಸೆಪ್ಟೆಂಬರ್ 2ನೇ ಆಗಿದ್ದು 24ಕ್ಕೆ ತಮ್ಮ ಕಚೇರಿ ಮೇಡಮ್ ಇರುತ್ತೆ. ಬಟ್ ಈ 6 months ಇರಲ್ಲ ಮೇಡಮ್, 3 months ವರೆಗೂ ಬ್ಯಾಕಪ್ ಇರುತ್ತೆ. ಕೇಸ್ ಆಗಿದೆಯಲ್ಲಪ್ಪ ಅದು ಈ ಬಾಡಿ ಕೆಳಗಡೆ ಬೆಡ್ ಮೇಲೆ ಮಲಗಿತ್ತು, ನೀವೆಲ್ಲ ಹೋದಾಗ ಬಾಡಿ ಕೆಳಗಡೆ ಇತ್ತು. ಅವ್ರು ಟೈಪ್ ಮಾಡಿದ್ದು ಏನಂದರೆ ಇವರೆದುರುಗಡೆ ಬಾಡಿ ಬಿಸಿದಂಗೆ ಇವರೆದುರುಗಡೆ ಬಾಡಿ ಇಳಿಸಿ ಫಸ್ಟ್ ಮಾಡೋ ಬಾಡಿ ಬಿಸಿದಾಗೆ ಹಗ್ಗ ಬಿಸಿದಾಗೆ ಟೈಪ್ ಮಾಡಿ ಸೈನ್ ಹಾಕ್ಸ್ಕೊಂಡು ಅಲ್ಲಿ ಅವ್ರ ರಿಲೇಷನ್ ನೋಡಿದ್ದಾರೆ ಅನ್ನೋದು ಟೈಮಲ್ಲಿ ಸಾಕ್ಷಿ ಸಮೇತ ಅವ್ರ ರಿಲೇಷನ್ ನೋಡಿದ್ದಾರೆ. ರಿಲೇಷನ್ ಅದಕ್ಕೆ ಮುಂಚೆ ಜಗಳ ಮಾಡಿಸಿದ್ರು, ಪಿಕ್ಚೆ ಬಿಡಿಸಿದ್ರು ಅನ್ನೋ ಟೈಪಲ್ಲಿ ಅವ್ರಿಗೆ ಏನು ಬೇಕು ಅಂತ ರೆಡಿ ಮಾಡಿ ಟೈಪ್ ಮಾಡಿ CC ಕ್ಯಾಮ್ರಾ ಬೇಕು ಚೆಕ್ ಮಾಡಿಸಿ ಇಮಿಡಿಯೇಟ್ಲಿ ಬೇಲ್ ಆಯ್ತಾ? ಏನಪ್ಪ ನೀನಾದರೂ ಈಗ ನೀವು ಈಗಲೂ ಏನಿಲ್ಲಪ್ಪ, ನೀವು ರೈಟಿಂಗ್ ನಾವು ಈಗಲೂ ಸಬ್ಮಿಟ್ ಮಾಡ್ತೀವಿ, ಕೋರ್ಟ್ಗೆ ಇಮಿಡಿಯೇಟ್ಲಿ ಸಬ್ಮಿಟ್ ಮಾಡ್ತೀವಿ. ನಾವು ಕೊಡ್ತೀವಿ, ಕೊಟ್ಟಾದ್ಮೇಲೆ ಕೋರ್ಟಿಂದ ಕೊಟ್ಟು ನಮ್ಮ ರಿಕ್ವೆಸ್ಟ್ ಏನಂದರೆ ಸಾಕ್ಷಿಗಳೇ ಹೇಳೋದು ಮೇಡಮ್, ಇದೊಂದು ಪ್ರಾಬ್ಲಮ್. ಕೋರ್ಟ್ಗೆ ಬಂದು ಈ ರೀತಿ ಆಗಿದೆ ಅಂತ ಹೇಳಿದ್ರೆ 100% ಕನೆಕ್ಷನ್ಸ್ ಆಗ್ತದೆ. ಕೋರ್ಟ್ಗೆ ಬರಬೇಕು ಬಂದರೆ ವಿ ಕ್ಯಾನ್ ಸಪೋರ್ಟ್ ಎನಿಥಿಂಗ್. ನೀವು ನಮ್ಮ ಕಾಂಟ್ಯಾಕ್ಟ್ ಮಾಡಿ. ಇವಾಗ DYSP ಇಲ್ಲೇ ಇದ್ದಾರೆ. ಓಕೆ, ಅದು ನಿಮ್ದು ಏನಿದೆ ಮತ್ತೆ ಕಂಪ್ಲೇಂಟ್ ಕೊಟ್ಟು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರೆ ಸಾಕ್ಷಿಗಳಿದ್ರೆ ಅದು ನಿಮ್ಮ ಪರನೇ ಆಗುತ್ತೆ, ನೀವು ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಇವಾಗ ಅವಕಾಶ ಇದೆ, ಏನು ಕಳ್ಕೊಂಡಿದ್ರೆ ಅದು ಬಿಡಿ ಆಯ್ತಾ. ಈಗ ಅವಕಾಶ ಇದೆ, ಮಾಡಿಸ್ಬಿಡಿ. ಭೇಟಿ ಮಾಡಬೇಕು ಕೊಡ್ತೀನಿ ಬಿಡಪ್ಪ, ನೀನು ಏನು ಬೇಕು. ಎಷ್ಟು ತಿಂಗಳಾಯ್ತು ನಿಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಟೇ ಇಲ್ಲ? ನಾನು ಒಂದು ತುಮಕೂರವ್ರದ್ದು ನೋಡಿದ್ದೀನಿ. ನಾನು 6 ತಿಂಗಳಾದ್ರೂ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡಲ್ಲ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇವ್ರು ರೈಟಿಂಗ್ ಅಲ್ಲಿ ಕೊಟ್ಟರೆ ಹಾಸ್ಪಿಟಲಿಂದ ಬಂದಿದ್ದು ಇಮಿಡಿಯೇಟ್ಲಿ ಮೇಡಮ್. ಮ್ಯಾಕ್ಸಿಮಮ್ ಅಂತಂದ್ರೆ 24 hours ಆದ್ಮೇಲೆ ನೆಕ್ಸ್ಟ್ ಡೇನ ನಿಮಗೆ ಎಷ್ಟು ದಿನ ಬೇಕು? ನೀವು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರಿ. ಒಂದು ನಿಮಿಷ, ಈಗ 4 ತಿಂಗಳಾಗೋಗಿದೆ ಅಲ್ವಾ? ಸೆಪ್ಟೆಂಬರ್ ಅಲ್ಲಿ ಆಗಿರೋದು, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ.
ಈಗಲೇ ಕೊಟ್ಬಿಡಿ. ಅಲ್ಲಪ್ಪ, ರೈಟಿಂಗ್ ಅಲ್ಲೂ ಕೊಡೋದು ಬೇಡ. ಅವರು ಸ್ವಂತ ತಾಯಿ ತಂದೆಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡ್ಬೋದೇನಪ್ಪ? ನೀವು ಯಾಕೆ ಕೊಟ್ಟಿಲ್ಲ? ನೀವು ಯಾಕೆ ಫೇಲ್ ಆಗ್ತೀರಾ? ಯಾಕೆ ಕೊಡಕ್ಕೆ? ನೀವು ಯಾಕೆ ಕೊಡೋದಿಲ್ಲ? 6 ತಿಂಗಳಾಗಿದೆ ಅಂತ ಅಮಾಯಕ ಸಂಸಾರ, ಯಾಕೆ ಕೊಡಲ್ಲ ನೀವು? ವೇರ್ ಯು ವೆಂಟ್ ರಾಂಗ್? ನೋಟ್ ಡೌನ್ ಮಾಡ್ಕೊಳ್ಳಿ ಮೇಡಮ್. ನಾನು ಸರ್ಕಾರಕ್ಕೆ ಬರ್ತೀನಿ. ಯಾರ್ಯಾರು ವಿಕ್ಟಿಮ್ಸ್ ಬಂದು ಯಾರ್ಯಾರು ಸರಿಯಾಗಿ ಸ್ಪಂದಿಸ್ದೆ ಇಷ್ಟೆಲ್ಲ 3 ಜನ ಅವ್ರ ಮನೇಲಿ ನೇಣು ಹಾಕೊಂಡು ಸತ್ತೋಗಿದ್ದಾರೆ ಅಂತ ನೀವು ಹೇಳ್ತಿದ್ದೀರಾ. ಅವ್ರು ಬಂದ್ಬಿಟ್ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೇಳಿ 6 ತಿಂಗಳು ನೀವು ರಿಪೋರ್ಟ್ ಕೊಡಲ್ಲ ಅಂದರೆ ಹೆಂಗ್ರಿ ಸ್ಪಂದಿಸ್ತಾ ಇದ್ದೀರಾ ನೀವೆಲ್ಲರೂ? ನಾನು ಸರ್ಕಾರಕ್ಕೆ ಬರೀತೀನಿ. ಐ ವಿಲ್ ರೈಟ್ ಟು ದ ಹೋಮ್ ಮಿನಿಸ್ಟ್ರಿ. ಡೋಂಟ್ ವರಿ, ನೀವು ಹೋಗಿ, ನಿಮಗೆ ಕರೆಕ್ಟಾಗಿ ಸ್ಪಂದಿಸ್ತಾರೆ. ನೀವು ಹೋಗಿ. ಪೊಲೀಸ್ ಅವ್ರು ಆ ಥರ ನೀವು ಅದೇ ಥರ ನಾವು ಲೆಟರ್ ಕೊಟ್ಟಿದ್ದೀರಪ್ಪ. ನಾವು ಕೊಟ್ಟಿದ್ದೀರಾ ಅಲ್ವಾ? ಯಾಕಂದ್ರೆ ಇಲ್ಲಿ ತುಂಬಾನೇ ಬಂದಿರೋದು, ಒಂದು 2,000 ಜನ ಬಂದಿದ್ರು. ಅದು ಒಳ್ಳೆ ಅಂದ್ರೆ ಅದು DC ಅವ್ರಿಗೆ ಇದೊಂದು ಅಲಾರಾಮ್ ಇದೆ. ಇಷ್ಟೆಲ್ಲ ಕುಂದುಕೊರತೆಗಳಿದೆ ಅಂತಂದ್ರೆ ಅವ್ರಿಗೆ ಕ್ರಮ ತಗೋಬೇಕಾಗತ್ತೆ. ಆಮೇಲೆ ನಮ್ಗೆ ಆಯೋಗಕ್ಕೆ ರಿಪೋರ್ಟ್ ಮಾಡಬೇಕು. ಅಧಿಕಾರಿಗಳಿಗೆ ಯಾಕೆ ಇಲ್ಲ ನನಗೆ ಈಗ ಅಧಿಕಾರಿಗಳ ಕೆಲವೊಂದು ಅಧಿಕಾರಿಗಳು ನಿರ್ಲಕ್ಷ್ಯತೆ ಮಾಡ್ತಾರೆ. ಅದಕ್ಕೆ ನೀವೇನೇ ಉತ್ತರ ಹೇಳ್ತಾರೆ? ನಾನು ಉತ್ತರ ಅಲ್ಲ, ನಾನು ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ನಿರ್ಲಕ್ಷ್ಯತೆ ಮಾಡುವಂತ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮವನ್ನ DC ಅವರು ತಗೋಬೇಕು. ಮುಂದೆ ಆತರ ಆಗ್ಬಾರ್ದು ಅಂತ ನಾನು SP ಅವ್ರಿಗೆ ಪತ್ರವನ್ನ ಬರೀತೇನೆ. ಇವತ್ತು ಬಂದಿರೋ ಅವರ ಮಗಳು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಅಲ್ದು ಬಿಟ್ಟಿದ್ದಾರೆ ಅವರು. ಲಾಸ್ಟ್ 5 months ಇವತ್ತು ಇಮಿಡಿಯೇಟ್ಲಿ ಕೊಟ್ಟಿದ್ದಾರೆ ಸ್ಟೇಷನ್ ಅಲ್ಲಿ. ವೈ ಇಸ್ ದಟ್? ಆಗ್ಬಾರ್ದು. ಪ್ರತಿಯೊಂದು ತಾಲೂಕು ಕಚೇರಿ, ಜಿಲ್ಲಾ ಕಚೇರಿ ಹೆಣ್ಣು ಮಕ್ಕಳಿಗೆ ಸ್ಪಂದಿಸಬೇಕು. ಜಿಲ್ಲಾ ಕಚೇರಿಯಲ್ಲೂ ಸಹ 3 ತಿಂಗಳಿಗೊಂದ್ಸಲ ಮಹಿಳೆಯರ ಸಭೆ ಆಗ್ಬೇಕು. ಈಗ ಹೇಗೆ ನಾವು ಮಾಡಿದೀವಿ, ಇಲ್ಲಿರೋ DC ಅವ್ರು ಮಾಡ್ಬೇಕದನ್ನ. ಈಗ ಹೇಳಿದಾರಲ್ಲ, ಎಲ್ಲಾ ಕಡೆ ಹೋಗಿ ಮಾಡ್ತೀವಿ ಅಂತೀನೋ ಮೊನ್ನೆ ಪೇಪರಲ್ಲಿ ನೋಡಿದ್ವಿ. ಎಲ್ಲಾ ಕಡೆ ನಿಮ್ಮ DC ಅವರು ಒಂದ್ಸಲ ಮಾತಾಡಿದ್ದಾರೆ, ಎಲ್ಲಾ ಕಡೆ ಹೋಗಿ ನಾವು ಮಾಡ್ತೀವಿ ಅಂತ. ಅದು ಬಹಳ ಒಂಥರ ಒಳ್ಳೇದು. ಬಟ್ ಅವ್ರು ಇರೋದೇ ಮಾಡೋದಿಕ್ಕಲ್ವಾ? ಸಮಸ್ಯೆ ಕೇಳಿದ್ರೆ ಈ ತರ ದೂರ ಕಡಿಮೆ ಆಗುತ್ತೆ ಅಂತ ನೀವು ಹೇಳ್ತೀರಿ. ಹೌದು, ಈ ತರ ಪ್ರತಿ ತಿಂಗಳಲ್ಲಿ ಒಂದಿನ ಪ್ರತಿ ತಿಂಗಳಲ್ಲಿ ಒಂದಿನ ಮಾಡಿ, ಯಾವ್ದಾದ್ರು ಒಂದಿನ ಅವತ್ತು ಜನ ಬರ್ತಾರೆ. ಆಯೋಗದ ಅಧ್ಯಕ್ಷೆ ಒಂದ್ಸಲ ಬರ್ಬೋದೇ ಹೊರತು ನಾವು ಪ್ರತಿ ಸಲ ಬರಕ್ಕಾಗತ್ತಾ ಹೇಳಿ? ಜಿಲ್ಲಾಡಳಿತ DC ಅವರು ತಿಂಗಳಲ್ಲಿ ಒಂದ್ಸಲ, ಮಹಿಳೆಯರಿಗೆ ಒಂದ್ಸಲ ಪ್ರತ್ಯೇಕವಾಗಿ ಒಂದು ದಿನ ಕಾಯ್ದಿರಿಸಿ ಎಲ್ಲ ಆಫೀಸರ್ಸ್ನ ಒಳಗೊಂಡು ಸ್ಪಂದನೆ ಮಾಡಬೇಕು. ಅವಾಗ ಇಷ್ಟೊಂದು ಈ ಮಟ್ಟಕ್ಕೆ ಹೆಣ್ಮಕ್ಳು, ತಾಯಂದಿರು ಮಹಿಳಾ ಆಯೋಗದ ಅಧ್ಯಕ್ಷೆ ಹತ್ರ ಬರೋದು ಕಡಿಮೆ ಆಗುತ್ತೆ ಅನ್ನೋದು ನನ್ನ ವಿಚಾರ. ಈ ಬಗ್ಗೆ ಸರ್ಕಾರದ ಸುತ್ತೋಲೆ ಆಫೀಸಲ್ಲಿ ಅಲ್ಲೇ ಸ್ಪಂದಿಸಿದ್ದು. ಆ ಸ್ಪಂದನೆ ಮಾಡಿರುವಂತ ಎಷ್ಟೋ ಹೆಣ್ಮಕ್ಳಿಗೆ ನನಗೆ ತೃಪ್ತಿ ತಂದಿದೆ. ಬಟ್ ಆದ್ರೆ ಅತೃಪ್ತಿ ಏನಂತಂದ್ರೆ ಇಷ್ಟೊಂದು ಜನ ಬಂದಿರೋದು. ಇಷ್ಟು ಜನ ಹೆಣ್ಮಕ್ಳು. ನಾನು ಹೇಳ್ತೀನಿ, ರಾಯಚೂರು ನಂತರ ತುಮಕೂರಿನಲ್ಲಿ ಜನರಿಗೆ ನಾವಿವತ್ತು ಅರ್ಜಿಗಳು ನಾವು ಎಷ್ಟು ಇಸ್ಕೊಂಡಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಅಷ್ಟು ಜನರಿಗೆ ಸ್ಪಂದಿಸಿರೋದು ಮುಖ್ಯ. ಸುಮಾರು ನೀವೇ ನೋಡಿದಂಗೆ 1,000 ಮೇಲೆ ಜನ ಬೆಳಗ್ಗೆಯಿಂದ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಫುಲ್
ಫುಲ್ ಆಲ್ ಪ್ರತಿಯೊಬ್ಬರು ಎಷ್ಟೋ ಜನ ಅದರಲ್ಲಿ ಗಂಡು ಮಕ್ಕಳನ್ನು ಅಂಗವಿಕಲರು ಬಂದಿದ್ರು. ಅರ್ಜಿಗಳನ್ನು ಸುಮಾರು ಒಂದು 200 ಅರೌಂಡ್ ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಮನೆ ಬೇಕು ಅಂತ ಕೊಟ್ಟಿದ್ದಾರೆ. ಎಷ್ಟೊಂದು ಬಡವರು ಮನೆ ಬೇಕು, ನಿವೇಶನ ಇಲ್ಲ, ಜಾಬ್ ಬೇಕು, 2 ಕೈ ಅಂಗವಿಕಲೆ, DED ಮಾಡಿದ್ದಾರೆ, ಬೆರಳುಗಳಿದ್ದಾವೆ, DC ಅಂತ ಪತ್ರ ಹಾಕಿ ಯಾವುದೋ ಒಂದು ಕೆಲಸ ಕೊಡಿಸ್ಬೇಕು. ಎಲ್ಲವನ್ನು ನಾನಂತೂ DC ಅವ್ರಿಗೆ ಬರೀತೇನೆ, ಮತ್ತೆ ಆಯೋಗಕ್ಕೆ ವರದಿಯನ್ನು ತರಿಸ್ಕೊಳ್ತೇನೆ. ಎಷ್ಟೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲವೊಂದು ಕಡೆ ಸ್ಪಂದನೆ ಆಗದೆ ಇರೋದು, ಕೆಲವೊಂದು ಕಡೆ ಸ್ಪಂದಿಸಿರೋದು, ಸರಿಯಾಗಿ ಸ್ಪಂದನೆ ಹೋಗಿರೋದು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ 5-6 ತಿಂಗಳಾಗಿದೆ ಕೊಡದೆ. ಈಗ ಹೇಳಿದ ತಕ್ಷಣ ಅವರಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಟು ಕಳಿಸಿದ್ರು. ಅಂದ್ರೆ ನಾನು ಹೇಳೋದು ಫಸ್ಟ್ ಆಫ್ ಆಲ್ ಕಳ್ಕೊಂಡಿದ್ದಾರೆ ಅವರು. ಅಧಿಕಾರಿಗಳಿಗೆ ಮಾನವೀಯತೆ ಅಂತ ಅಂದ್ರೆ ನನ್ನ ಮಗಳು ಸತ್ತೋಗಿರ್ತಾರೆ, ನೇಣಾಕೋದು, ನನ್ನ ಮಗಳು 2 ಮಕ್ಕಳನ್ನ ಸೇರ್ಕೊಂಡು 3 ಜನ ಸತ್ತೋಗಿರ್ತಾರೆ, ನನ್ನ ಮಗ ಸತ್ತೋಗಿರ್ತಾನೆ. ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಆಯೋಗದಿಂದ ಫೋನ್ ಮಾಡಬೇಕು. 5-6 ತಿಂಗಳಾದ್ರು ಇವತ್ತು ಪೋಸ್ಟ್ ಮಾರ್ಟಮ್ ನಾನು ಹೇಳಿದ ತಕ್ಷಣ ಸ್ಟೇಷನ್ ಅಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡ್ತಿದ್ದಾರೆ. ಅವರು ಟೈಪ್ ಮಾಡಿಕೊಂಡು ಅದ್ರ ಮೇಲೆ ಸೈನ್ ಹಾಕ್ಸ್ಕೊಂಡು FIR ಆಗಿದೆ ಸರ್. ನೀವು ಅದ್ರ ಬಗ್ಗೆ ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀವಿ ಸರ್. SP ಸಾಹೇಬ್ ಕೊಟ್ಟಿದ್ದೀವಿ. ರಾಮಕೃಷ್ಣ ಯಾರು ಅಲ್ಲಿ ಟೈಪ್ ಮಾಡೋದು ಸರ್, ಕಂಪ್ಯೂಟರ್ ಟೈಪ್ ಮಾಡೋದು. ಹೌದು ಸರ್. ಅಲ್ಲಪ್ಪ, ಅವ್ರು ಟೈಪ್ ಮಾಡ್ಕೊಟ್ರಲ್ಲ, ಅದಕ್ಕೆ ಯಾಕೆ ಸೈನ್ ಹಾಕಿದ್ರೆ? ಮೇಡಮ್ 11:30 ಪೋಸ್ಟ್ ಮಾರ್ಟಮ್ ಅರ್ಜೆಂಟ್ ಕರ್ಕೊಂಡು ಹಂಗೆಲ್ಲ ಹೇಳ್ಬಾರಪ್ಪ, ನೀವು ಓದಕ್ಕೆ ಬರೆಯಕ್ಕೆ ಬಂತಲ್ವಾ, ಆ ಕಂಪ್ಲೇಂಟ್ ಅವ್ರು ಬರ್ದು ಮಾಡ್ಕೊಡ್ತಾರಲ್ವಾ? ಹೌದು, ಅಲ್ಲೇ ಕೇಸ್ ಕ್ಲೋಸ್ ಆಗೋದಕ್ಕೆ ಟೈಪ್ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಇವ್ರು ನೋಡಿದಾಗ ಸೂಸೈಡ್ ಮಾಡಿದ್ರು, ಇವ್ರು ಸೈನ್ ಯಾಕೆ ಮಾಡಿದ್ರಿ? ಅಲ್ಲಿ ಅನ್ಕೊಂಡು ಬಿದ್ದಿದ್ದಾರೆ, ಅದು ಸೈನ್ ಮಾಡಿಸ್ಬಿಟ್ಟು ಅವರು. ಅಲ್ಲಪ್ಪ, ನೀನ್ ಜೊತೆ ನಾವು 3 ದಿವಸ 50 ಮಿನಿಟ್ಸ್ ಅಲ್ಲೇ ಸಾಹೇಬ್ ಹತ್ರ ಬಂದಿದ್ದು, ಮೀಟಿಂಗ್ ತಗೊಂಡಿದ್ದು ಸರ್. ಅಲ್ಲಿ ಆಫೀಸಲ್ಲಿ ಕೊಟ್ಟು ಬಂದ ಕಂಪ್ಲೇಂಟ್ 3 ದಿವಸ ಕಾರ್ಯಕ್ರಮ ರೈಟಿಂಗ್ ಕೆಲವು ಮಾಡಿರ್ತಾರೆ, ಸೆಕ್ಷನ್ಸ್ ಮೋಸ್ಟ್ ಪ್ರಾಬ್ಲಿ ಅವ್ರು ಟೈಪ್ ಮಾಡಿ ಕೊಟ್ಟಿದ್ದಾರೆ ಅನ್ಸುತ್ತೆ. ನೀವು ಚೆಕ್ ವೆರಿಫೈ ಮಾಡಿ. ಅಧಿಕಾರದ ಜೊತೆ ಮಾನವೀಯತೆ ಹೆಚ್ಚಾಗಿರ್ಬೇಕಲ್ಲಿ. ತಂದೆ ತಾಯಿ ತವ್ರ ಮನೆ ಆಗುದಿಲ್ಲ, ಪೊಲೀಸ್ ಅವರೇ ತವ್ರ ಮನೆ ಆಗ್ಬೇಕಾಗಿದೆ. ಯಾವತ್ತು ಆ ಬದಲಾವಣೆ ಬರುತ್ತೆ, ಇಲ್ಲಿವರೆಗೂ ಈ ಸಂಘರ್ಷ ನಡೀತಾನೆ ಇರುತ್ತೆ. ಹಂಗಂತ ಎಲ್ಲರೂ ಕೆಟ್ಟವ್ರು ಅಂತ ನಾನು ಹೇಳೋದಿಲ್ಲ. ಬಟ್ ಯಾರು ಸ್ಪಂದನೆ ಮಾಡಲ್ಲ ಅವ್ರ ಮೇಲೆ ವರಿಷ್ಠರು ಕ್ರಮ ತಗೋಬೇಕು. ಅದು ಮತ್ತೆ ಮರುಕಳಿಸದಂತೆ ನೋಡ್ಕೋಬೇಕು. ನಾನೇ ಎಷ್ಟು ಸಲ ಫೋನ್ ಮಾಡಿದ್ದೀನಿ ಆಯೋಗದಿಂದ, ತುಮಕೂರು ಬಹಳಷ್ಟು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಯಾಕ್ರಿ ಕೊಡ್ತಾ ಇಲ್ಲ? 6 ತಿಂಗಳಾಯ್ತು ಮೇಡಮ್, ಕಳಿಸ್ಕೊಡಿ, ಈಗ ರೆಡಿ ಇದೆ 6 ತಿಂಗಳು ಯಾಕೆ? ನಾನು ಆ ಥರ ಸ್ಪಂದನೆ ಬಹಳ ಕಷ್ಟ ಆಗುತ್ತೆ ಆ ಥರ ಎಲ್ಲ ಮಾಡೋದು. ಹಾಗೇನೆ ಸ್ಪಂದನೆ ಮಾಡೋದು ಇದೆ. ಏನಾಗುತ್ತೆ, ಒಬ್ಬೊಬ್ರು ಈ ತರ ಮಾಡೋದ್ರಿಂದ ಇಡೀ ಪೊಲೀಸ್ ಇಲಾಖೆಗೆ ಈ ಕೇಸಲ್ಲಿ ಏನಾಯ್ತು? ಅದೇ ಮಾಡಿದ್ವಿ ನಾವು. ಮಾಧ್ಯಮಗಳಲ್ಲಿ ನೋಡಿದ ತಕ್ಷಣನೇ ಅದನ್ನ ಇಮಿಡಿಯೇಟ್ಲಿ SP ಅವ್ರಿಗೆ ಬರೆದು ಸೂಕ್ತ ಕ್ರಮ ತಗೊಂಡು ವರದಿಯನ್ನು ಕೂಡ ಕೇಳಿದ್ವಿ. ಆಮೇಲೆ ತನಿಖೆ ಆಗ್ತಾ ಇದೆ, ಕಾನೂನಿನ ತನಿಖೆ ನಡೀತಾ ಇದೆ. ವರದಿ ಬಂತು, ನಿಮ್ಗೆ ಕಲೆಕ್ಟ್ ಮಾಡ್ಕೊಂಡು ಹೇಳ್ತೀನಿ ವರದಿ ಏನು ಕಳಿಸ್ತಾರೆ. ಆಮೇಲೆ ನಮ್ಗೆ ಯಾರನ್ನ ನೀವು ನಮ್ಗೆ ಯಾವುದು ಆಯೋಗದ ಅಧ್ಯಕ್ಷರಿಗೆ ಯಾವ ಪಕ್ಷ, ಯಾವ ಜಾತಿ, ಯಾವ ಧರ್ಮ ಏನೂ ಬರುವುದಿಲ್ಲ. ನಮ್ಗೆ ಎಲ್ಲಾ ಮಹಿಳೆಯರು ಒಂದೇ. ಮೊನ್ನೆ PDO ಯಾರೋ ಮಾತಾಡಿದ್ರು, ಅದು ಬಹಳ ವೈರಲ್ ಆಗಿತ್ತು ಉತ್ತರ ಕರ್ನಾಟಕ. ಮಾಡಿದೀವಿ, ಕಳಿಸಿದೀವಿ. ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ಬಹಿರಂಗವಾಗಿ ಬಂದು ನಾನು ಹಿಂಗ್ ಮಾತಾಡ್ಲಿಲ್ಲ ಅಂದ್ರೆ ಆಯೋಗದ ಅಧ್ಯಕ್ಷ ಮಾತಾಡಿಲ್ಲ ಅಂತಾರೆ. ಬಟ್ ನಮ್ ಕೆಲಸ ನಾವು ಮಾಡ್ತಾ ಇರ್ತೀವಿ, ಆದ್ರೆ ಅದು ಪಬ್ಲಿಸಿಟಿ ಆಗುದಿಲ್ಲ ಕೆಲವೊಂದು ಅಷ್ಟೇ. ನಾವು ಆತರ ಆಗ್ಬಿಡುತ್ತೆ. ಏನಾಗುತ್ತೆ, ತಿಂಗಳಲ್ಲಿ 25 ದಿನ ನಾವು ಪ್ರವಾಸ ಮಾಡ್ತೀವಿ ಜಿಲ್ಲೆಯಲ್ಲಿ. ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಸೆಕ್ರೆಟರಿ ಮತ್ತೆ ಆಯೋಗ ತುಂಬಾ ಕಡಿಮೆ, 5 ಜನ ಇದಾರಪ್ಪ ಕೆಲಸ ಮಾಡಕ್ಕೆ. ನಿಮ್ಗೆಲ್ಲ ಗೊತ್ತಿರ್ಲಿ, ತುಂಬಾ ಕಷ್ಟ. ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಬರುವಂತ ಎಲ್ಲದಕ್ಕೂ ಸ್ಪಂದಿಸೋದಿದೆಯಲ್ಲ, ಬಹಳ ಕಷ್ಟ. ನಮ್ಗೆ ಮ್ಯಾನ್ ಪವರ್ ಇಲ್ಲ. ಅಂಥದ್ರೊಳಗೂ ನಾವು ಪ್ರತಿಯೊಂದು
ಯಾವ್ಯಾವ ತಮ್ಮ ಮಾತಾಡ್ಬೇಡ್ರೋ ಪ್ಲೀಸ್. ಒಂದು ನಿಮಿಷ ಸುಮ್ಮನೆ ನೀವಿಬ್ರು ಮಾತಾಡ್ತಿದ್ರೆ ನಾನು ಡಿಸ್ಟರ್ಬ್ ಆಗ್ತದೆ. ನೀವೇ ಹಿಂಗ್ ಮಾಡ್ಬಿಟ್ರೆ ಎಲ್ಲವನ್ನೂ ಆಯೋಗ ಎಷ್ಟಾಗುತ್ತೆ ಅಷ್ಟು ಪ್ರತಿದಿನ ಹಗಲು ರಾತ್ರಿ ಕಷ್ಟಪಟ್ಟು ಇಟ್ಸ್ ವೆರಿ ಸ್ಮಾಲ್, ಸ್ಟಿಲ್ ವೆರಿ ಸ್ಮಾಲ್. ಮ್ಯಾನ್ ಪವರ್ ಬರೀಬೋದಲ್ಲ, ನಮ್ಮ ಕೇಳ್ಬೋದು. ಕೇಳಿದೀವಿ. ಅದು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರೆ. ಆಯ್ತು, ಮುಗೀತು. 29 ಜಿಲ್ಲೆ, ಇನ್ನೊಂದೇ ಜಿಲ್ಲೆ ಇರೋದು ಉತ್ತರ ಕನ್ನಡ. ತೃಪ್ತಿ ಇದೆಯಾ ನಿಮಗೆ? ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಂಡ ಮೇಲೆ ಇಷ್ಟೆಲ್ಲ ಕೆಲಸ ಮಾಡಿದ್ರ, ತೃಪ್ತಿ ಇದೆಯಾ ನಿಮಗೆ? ತೃಪ್ತಿ ಇದೆಯಾ ಅಂತ? ಕೆಲಸನೇ ತೃಪ್ತಿ ಇದೆಯಾ ಅಂತ? ನಾನು ಏನ್ ಹೇಳ್ತೀನಿ ಅಂದ್ರೆ, ನನಗೆ ಮೊದಲನೇ ಒಂದು ಅಧಿಕಾರ ಇದು, ನಂತರ ಯಾವುದೇ ಬರಲಿ ಆಯೋಗದ ಅಧ್ಯಕ್ಷೆಯಾಗಿ ಸಂತೃಪ್ತಿಯ ಕೆಲಸ ನಿರ್ವಹಿಸ್ತಾರೆ. ಪ್ರತಿದಿನ ನೀವು ಒಬ್ರು ಹೆಣ್ಮಗಳ ಕಣ್ಣೀರು ಒರೆಸ್ತೀರಾ, ಒಬ್ರು ಮಗಳಿಗೆ ಶಾಲೆಗೆ ಸೇರಿಸ್ತೀರಾ, ಒಬ್ರು ಜೀವನವನ್ನ ಹಸನ್ ಮಾಡ್ತೀರಾ, ಒಬ್ಬರಿಗೆ ಕೆಲಸ ಕೊಡಿಸ್ತೀರಾ. ಬರೀ ಸೇವೆನೇ ಇದು. ತಾಯಿಯಾಗಿ ನೀವು ಏನೇ ಬರ್ಲಿ ಅದು ಆಯೋಗದ ಅಧ್ಯಕ್ಷೆಗೆ ಕಡಿಮೆನೆ. ನಾನು ಹೇಳ್ತೀನಲ್ಲ, ಈ ಸೇವೆ ಇದೆಯಲ್ಲ ಯಾರಿಗೂ ಸಿಗಲ್ಲ. ಅದು ನೋಡಿ ಪಾಪ ಆ ಹೆಣ್ಮಗಳದ್ದು ಅಲ್ಲೇ ಆಗೋಯ್ತು. ಅವಳ ತಂದೆ ನನಗೆ ಹೇಳಕ್ಕೆ ಬರೋದಿಲ್ಲ. ನಿಮ್ಗೆ ರೇಷನ್ ಕಾರ್ಡು ಮತ್ತೆ ಆಧಾರ್ ಕಾರ್ಡ್, ಒಂದು ಹೆಣ್ಮಗಳು ಅವಾಗಲೇ ಅಲ್ಲೇ ಕೆಲಸ ಆಯ್ತು. ಆ ಮಗುವಿಗೆ ನನ್ನ ಕಡೆ ಅಂತಾನೆ ಹೆಸರಿಡ್ಸಿದ್ರು, ಚಿರಾಗ್. ನಾನೇ ಹೆಸರಿಡಬೇಕು ಒಂದು ಅಂದ್ರೆ. ಆಮೇಲೆ ನೀವು ಯಾರಡಿ ಈಗ ಜಿಲ್ಲಾ ಸಾಂತ್ವನ ಕೇಂದ್ರಗಳನ್ನ ಮುಚ್ಚೋದಕ್ಕೆ ಸರ್ಕಾರ ಆದೇಶ ಹೊರಡಿಸಿದೆ. ಈ ಸಂದರ್ಭದಲ್ಲೂ ಕೂಡ ಚರ್ಚೆ ಆಗಿದೆ. ಮತ್ತು ವಿಶೇಷವಾಗಿ ಪ್ರಜಾಪ್ರಗತಿ ಬಗ್ಗೆ ವಿಶೇಷವಾಗಿ ಸಾಂತ್ವನ ಕೇಂದ್ರ ಇರಬೇಕು. ಸಖಿ ಕೇಂದ್ರಗಳು ಜಿಲ್ಲೆಗೆ ಎಣ್ಣೆ ಇರೋದು ಅಲ್ಲ, ಒಂದೇನಂತಂದ್ರೆ ಅದು ಜಿಲ್ಲಾ ಆಸ್ಪತ್ರೆಯಲ್ಲೇ ಸಖಿ ಒನ್ ಸ್ಟಾಪ್ ಸೆಂಟರ್ ಇರೋದಿಲ್ಲ. ಸೊ ಆಮೇಲೆ ಅದು ನಿರ್ಭಯ ಫಂಡ್ಸ್ ಅಲ್ಲಿ ಅದು ನಡೆಯುತ್ತೆ. ಅದು ತುಂಬಾ ಮುಖ್ಯ. ಯಾಕೆಂದ್ರೆ ಅವರು ನೋಡಿ ಸ್ಟೇಷನ್ ಹೋದ್ರೆ ಸರಿಯಾಗಿ ಸ್ಪಂದಿಸಲ್ಲ, ಲಾಯರ್ಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಎಷ್ಟೋ ಜನರಿಗೆ ಕಷ್ಟ ಇದೆ, ಹೋರಾಟ ಇದೆ, ಲಾಯರ್ ದುಡ್ಡು ಕೊಡ್ಬೇಕು ಅನ್ನೋಂತ ನ್ಯಾಯನೇ ಕೇಳೋದಿಲ್ಲ. ಅನ್ಯಾಯಕ್ಕೆ ಗುರಿಯಾಗ್ಬಿಡ್ತಾರೆ, ಅವರು ದೌರ್ಜನ್ಯಕ್ಕೆ ಗುರಿಯಾಗ್ಬಿಡ್ತಾರೆ. ಸಖಿ ಮತ್ತು ಸಾಂತ್ವನ ಅವರ ಶಕ್ತಿಯಾಗಿ ನಿಂತ್ಕೊಳ್ಳುತ್ತೆ. ಯಾವತ್ತು ಸಾಂತ್ವನ ಮತ್ತು ಸಖಿ ಬಂದ್ ಆಗ್ಬಾರ್ದು. ಎಲ್ಲೋ ಕಡೆ ಮಹಿಳೆಯರು ಕೌನ್ಸಿಲಿಂಗ್ ಆಗ್ಬೇಕು ಅನ್ನೋದೇನೋ ಐತೆ. ಖಂಡಿತ ಈ ಸುತ್ತೋಲೆ ಹೊರಡಿಸ್ತಾರೆ ಅನ್ನೋ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಇದು ನೀವೇನು ಒತ್ತಾಯ ಮಾಡ್ತೀರಾ ಅಂತ? ಖಂಡಿತವಾಗ್ಲೂ ನಾನು ಸರ್ಕಾರಕ್ಕೆ ಬರೀತೀನಿ, ಸಾಂತ್ವನವನ್ನ ಬಂದ್ ಮಾಡಬಾರ್ದು. ಯಾಕೆ ಅಂತಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಸಾಂತ್ವನಗಳು ಬಹಳ ದೊಡ್ಡ ಮಟ್ಟಕ್ಕೆ ಕೆಲಸ ಮಾಡ್ತಾರೆ. ಎಷ್ಟು ಜನ ಹೆಣ್ಮಕ್ಳಿಗೆ ಅದು ದಾರಿದೀಪವಾಗಿದೆ. ಎಷ್ಟೋ ಜನರ ಬದುಕನ್ನ ಪರಿವರ್ತನೆ ಮಾಡಿದೆ. ಎಷ್ಟು ಸಂಸಾರಗಳನ್ನ ಗ್ರಾಮೀಣ ಮಟ್ಟ ತಳಮಟ್ಟದಲ್ಲಿ ಸಾಂತ್ವನನೇ ಕೆಲಸ ಮಾಡೋದು. ಜಿಲ್ಲಾ ಮಟ್ಟದಲ್ಲಿ ಒಂದು ಸಖಿ ಇರುತ್ತೆ, ಒಂದು ಸ್ಟಾಪ್ ಸೆಂಟರ್ ಇರುತ್ತೆ. ಬಟ್ ಎಲ್ಲಾ ಕಡೆನೂ ಸಖಿ ಒಂದು ಸ್ಟಾಪ್ ಸೆಂಟರ್ ಇರೋಕ್ಕಾಗಲ್ಲ. ಸಾಂತ್ವನ ಬಹಳ ದೊಡ್ಡ ಮಟ್ಟಕ್ಕೆ ಗ್ರಾಮೀಣ ಮಟ್ಟದಲ್ಲಿ, ಹಳ್ಳಿಗಳ ಮಟ್ಟದಲ್ಲಿ ಸಂಸಾರಗಳನ್ನ ಒಂದುಗೂಡಿಸಕ್ಕೆ, ಹೆಣ್ಣು ಮಗಳಿಗೆ ಸರ್ಕಾರದ ಸವಲತ್ತುಗಳನ್ನ ಕೊಡಿಸ್ಲಿಕ್ಕೆ, ಕಾನೂನಿನ ಒಂದು ನೆರವನ್ನ ಕೊಡಿಸ್ಲಿಕ್ಕೆ, ಡಾಕ್ಟರ್ಗಳ ಒಂದು ನೆರವನ್ನ ಕೊಡಿಸ್ಲಿಕ್ಕೆ ಸಾಂತ್ವನ ಬಹಳ ದೊಡ್ಡ ಮಟ್ಟಕ್ಕೆ ಸಹಾಯ ಆಗುತ್ತೆ. ಅದು ಯಾವತ್ತೂ ಮುಚ್ಚಬಾರ್ದು ಅನ್ನೋದು ನನ್ನ ಅನಿಸಿಕೆ. ನಾನು ಖಂಡಿತವಾಗ್ಲೂ ಸರ್ಕಾರಕ್ಕೆ ಬರೀತೆ. ಬೆಳವಣಿಗೆ ಬಗ್ಗೆ ಯಾವ್ದಾದ್ರು ಇಲಾಖೆಗೆ ನೋಟಿಸ್ ಕೊಡ್ತಿದ್ದಾರೆ? ಇವತ್ತಿನ ಬೆಳವಣಿಗೆಗಳ ಬಗ್ಗೆ ಅಥವಾ ಏನಾದ್ರು ನೋಟಿಸ್ ಆಗಿದೆ? ನೋಟಿಸ್ ಕೊಡೋದಿಲ್ಲ, ಬಟ್ ಖಂಡಿತವಾಗ್ಲೂ ಇಲ್ಲಿಂದ ಏನೆಲ್ಲ ನಾವು ಮನವಿಗಳನ್ನ ಸ್ವೀಕಾರ ಮಾಡಿದೀವಿ ಅದನ್ನೆಲ್ಲ ಆ ಇಲಾಖೆಗಳಿಗೆ, ಅಂದ್ರೆ ಇಲ್ಲಿ ಬಂದ ಮೇಲೆ ಆ ಇಲಾಖೆಗಳಿಗೆ ಕಳಿಸಿ ಅದ್ರದ್ದು ಏನಾಗಿದೆ ಅಂತೇಳಿ ನಮ್ಗೆ ವರದಿ ಕಳಿಸ್ತಾರೆ. ಬಟ್ DC ಅವ್ರಿಗೆ ಮಾತ್ರ ನಾನು ಆ ಒಂದು ಇದನ್ನ ಲೆಟರ್ನ ಕಳಿಸ್ಕೊಡ್ತೇನೆ. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಮಹಿಳೆಯರು ಇವತ್ತು ಬಂದು ಇಷ್ಟು ಒಂದು 2,500-3,000 ಜನ ಬರೀ 2 ದಿನ ವಿಡಿಯೋ, ಒಂದು ಮೆಸೇಜ್ ನಿಮ್ಮ ಪತ್ರಿಕೆಗಳಲ್ಲಿ, ಪ್ರಕಟಣೆಗಳಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ, ಒಂದು ವಾರ ನಾನೇನಾದ್ರೂ ವಿಡಿಯೋ ಎಲ್ಲ ನಾವು ಮಾಹಿತಿಯನ್ನ ಕೊಟ್ಟಿದ್ದೆ ಜಾಲತಾಣದಲ್ಲಿ, ಎಷ್ಟು ಜನ ಬಂದಿರೋರು ಒಂದ್ಸಲ ಊಹೆ ಮಾಡ್ಕೊಳ್ಳಿ. 2 ಸಲ ಕೊಟ್ಟಿದ್ದಾರೆ ಪತ್ರಿಕೆಯಲ್ಲಿ. ಸೊ ಇಷ್ಟಕ್ಕೆ ಇಷ್ಟು ಜನ ಆಗ್ಬೇಕಾದ್ರೆ ಇದನ್ನ DC ಅವರು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಇದಕ್ಕೆ ಎಲ್ಲವೂ ಕ್ರಮಗಳನ್ನ ತಗೊಂಡು ನಮಗೆ ಕಳಿಸ್ಬೇಕು.
ಮೇಡಮ್ ಉದ್ದೇಶಪೂರ್ವಕವಾಗಿ ಕಂಪ್ಲೇಂಟ್ ಕೊಟ್ರೆ ಏನೋ ಪೋಕ್ಸೋ ಕೇಸ್ ಜಾಸ್ತಿ ಆಗ್ತಾ ಇದೆ. ಪೋಕ್ಸೋ ಕೇಸ್ ಜಾಸ್ತಿ ಆಗ್ತಾ ಇದೆ. ಇದರಲ್ಲಿ ಪೊಲೀಸ್ನವರು ಅಷ್ಟೇ ಅಲ್ಲ ಜವಾಬ್ದಾರಿ, ಎಲ್ರದ್ದು ಪಾತ್ರ ಇರುತ್ತೆ. ಇದರಲ್ಲಿ ಆಯೋಗದ ಇಂಟ್ರೆಸ್ಟ್ ಏನಿದೆ ಮೇಡಮ್? ಮಕ್ಕಳ ಆಯೋಗಕ್ಕೆ ಬರುತ್ತದೆ ಪೋಕ್ಸೋ ಅಲ್ಲ, ಕೇಸ್. ಇದರಲ್ಲಿ ನೀವು ಮಹಿಳಾ ಆಯೋಗ ಇರೋದ್ರಿಂದ ಮಹಿಳಾ ಆಯೋಗಕ್ಕೆ ಬರಲ್ಲ, ಇದು ಮಕ್ಕಳ ಆಯೋಗಕ್ಕೆ ಬರುತ್ತೆ. ಆದ್ರೆ ಒಬ್ಳು ತಾಯಿಯಾಗಿ ಎಲ್ಲರೂ ಹೊಣೆನೇ ಇದ್ದಲ್ಲಿ. ಪ್ರೀತಿ ಮಾಡಿ ಓಡೋಗ್ಬಿಡ್ತಾರಲ್ಲ, ಅವ್ರಿಗೆ ನಾವು ಏನು ಮಾಡ್ಲಿಕ್ಕೆ ಬರೋಲ್ಲ. ಬಲವಂತವಾಗಿ ಮದುವೆ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡದು. ಆ ಮಕ್ಕಳಿಗೆ